नमः श्री सरस्वत्यै नमः श्रीपादवल्लभ नरसिंह सरस्वती श्री गुरुदत्तात्रेयाय नमः। दत्तात्रेयं महात्मानं वरदं भक्तवत्सलं प्रपन्नार्तिहरं वन्दे स्मर्तृगामी सनोवतु। दीनबन्धुं कृपासिन्धुं सर्वकारणकारणं सर्वरक्षाकरं वन्दे स्मर्तृगामी सनोवतु। शरणागतदीनार्थपरित्राणपरायणं नारायणं विभुं वन्दे स्मर्तृगामी सनोवतु। सर्वानर्थहरं देवं सर्वमङ्गलमङ्गलं सर्वक्लेशहरं वन्दे स्मर्तृगामी सनोवतु। ब्रह्मण्यं धर्मतत्त्वज्ञं भक्तकीर्तिविवर्धनं भक्ताभीष्टप्रदं वन्दे स्मर्तृगामी सनोवतु। शोषणं पापभङ्गस्य दीपनं ज्ञानतेजसः तापप्रशमनं वन्दे स्मर्तृगामी सनोवतु। सर्वरोगप्रशमनं सर्वपीडानिवारणं विपदुद्धरणं वन्दे स्मर्तृगामी सनोवतु। जन्मसंसारबन्धघ्नं स्वरूपानन्ददायकं निःश्रेयसपदं वन्दे स्मर्तृगामी सनोवतु। जयलाभयशः कामधातुर्दत्तस्य यस्तवं भोगमोक्षप्रदस्येवं प्रपठेत् सकृती भवेत्। श्रीगणेशाय नमः श्रीसरस्वत्यै नमः श्रीपादवल्लभ नरसिंह सरस्वती श्रीगुरुदत्तात्रेयाय नमः। ನಮಸ್ಕಾರ ವೀಕ್ಷಕರೇ, ದತ್ತಾತ್ರೇಯ ತವ ಶರಣಂ, ದತ್ತನಾಥ ತವ ಶರಣಂ, ತ್ರಿಗುಣಾತೀತ ತವ ಶರಣಂ, ತ್ರಿಭುವನ ಪಾಲಕ ತವ ಶರಣಂ, ತ್ರಿಲೋಕ ರಕ್ಷಕ ತವ ಶರಣಂ. ಎಷ್ಟು ರೀತಿಯಲ್ಲಿ ದತ್ತಾತ್ರೇಯರನ್ನು ಬಣ್ಣಿಸೋದು, ವರ್ಣಿಸೋದು, ಅವರ ಮಹಿಮೆ ಅಪಾರವಾಗಿರುವಂಥದ್ದು. ಇವತ್ತು ನಿಮಗೆಲ್ಲರಿಗೂ ಕೂಡ ದತ್ತಾತ್ರೇಯರ ಬಗ್ಗೆ ಒಂದು ಮಾಹಿತಿಯನ್ನು ತಲುಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಅರ್ಚಕರಾದ ವಿಷ್ಣುದತ್ತ ಶರ್ಮಾ ಹಾಗೂ ಶ್ರೀನಿವಾಸ ಶರ್ಮಾ ಗುರುಗಳ ಜೊತೆ ಮಾತನಾಡಿ ಅವರ ಮುಖೇನ ದತ್ತಾತ್ರೇಯರ ಬಗ್ಗೆ ತಿಳ್ಕೊಳ್ಳೋ ಒಂದು ಜಿಜ್ಞಾಸೆ ನಮ್ಮ ಚಾನಲ್ಗೆ ಇವತ್ತು ಒದಗಿದೆ. ಈ ಸಂದರ್ಭಕ್ಕೆ ಸೃಷ್ಟಿ ಮಾಡಿರುವಂತಹ ಇಬ್ಬರು ಗುರುಗಳಿಗೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳ್ತೇವೆ. ಸೊ ಬನ್ನಿ, ಶ್ರೀ ಗುರು ವಿಷ್ಣುದತ್ತ ಶರ್ಮಾ ಹಾಗೂ ಶ್ರೀನಿವಾಸ ಶರ್ಮಗಳ ಅವರ ಜೊತೆ ಮಾತನಾಡೋಣ. ಅವರಿಂದ ದತ್ತಾತ್ರೇಯರ ಬಗ್ಗೆ ತಿಳ್ಕೊಂಡು ಒಂದು ಅವರ ಅನುಗ್ರಹವನ್ನು, ಆಶೀರ್ವಾದವನ್ನು ಪಡ್ಕೊಂಡು ದತ್ತಾತ್ರೇಯರಿಗೆ ಮನಸ್ಸಂಕಲ್ಪ ಮುಖೇನ ಪ್ರಾರ್ಥನೆಯನ್ನು ಮಾಡಿ ಇಚ್ಛೆಗಳನ್ನೆಲ್ಲವನ್ನು ಕೂಡ ಪೂರ್ತಿ ಮಾಡಿಕೊಳ್ಳೋಣ. ನಮಸ್ತೆ ವಿಷ್ಣುದತ್ತ ಗುರುಗಳಿಗೆ, ಶ್ರೀನಿವಾಸ ಗುರುಗಳಿಗೆ, ಹೇಗಿದ್ದೀರಿ? ಶ್ರೀ ಗುರುಭ್ಯೋ ನಮಃ. ದತ್ತಾತ್ರೇಯರ ಅನುಗ್ರಹದಿಂದ ನೀವು ನಮ್ಮ ಚಾನಲ್ಗೆ ಇವತ್ತು ದತ್ತಾತ್ರೇಯರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಮಗಾಗಿ ಒಂದು ಸಮಯ ಕೊಟ್ಟಿರೋದು ನಮ್ಮ ಪುಣ್ಯ ಅನ್ಬೋದು. ನಿಮ್ಮಿಬ್ಬರಿಗೂ ಕೂಡ ನಾವು ಅನಂತಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ. ವೀಕ್ಷಕರಿಗೆ ನೀವು ಮಾಡ್ತಿರುವಂತಹ ಇಂದು ಸುದಿನ ಅಂತ ಹೇಳ್ಬೋದು. ಇವತ್ತು ನೀವು ನಿಮ್ಮ ಒಂದು ಮಾಹಿತಿಯ ಮುಖೇನ ಎಷ್ಟೋ ಜನರಿಗೆ ದತ್ತಾತ್ರೇಯರ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀರಿ. ದತ್ತಾತ್ರೇಯರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಒಂದು ಮಾರ್ಗಿಗಳಾಗಿದ್ದೀರಿ. ಸೊ ನಿಮ್ಮ ಮುಖೇನ ಎಷ್ಟೋ ಜನರ ಮನಸ್ಸು ದತ್ತಾತ್ರೇಯರ ಕಡೆಗೆ ಒಲಿಸೋದಕ್ಕೆ ನೀವು ಒಂದು ಕಾರಣಕರ್ತರಾಗಿದ್ದೀರಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಗುರುಗಳೇ. ಸೊ ನಿಮ್ಮ ಒಂದು ಸಂದರ್ಶನ ಇವತ್ತು ನಮಗೆ ಪೂರ್ವ ಜನ್ಮದ ಪುಣ್ಯ ಸುಕೃತ ಫಲ ಅಂತ ಹೇಳಬಹುದು. ನಿಮ್ಮಿಬ್ಬರಿಗೂ ಕೂಡ ನಮ್ಮ ಚಾನಲ್ ಮತ್ತು ನಮ್ಮ ಥೀಮಿಗೆ ಸ್ವಾಗತ. ವೀಕ್ಷಕರೇ, ನೀವು ಶ್ರೀನಿವಾಸ ಗುರುಗಳ ವಿಡಿಯೋವನ್ನು ಹಿಂದೆ ವೀಕ್ಷಣೆ ಮಾಡಿದ್ರಿ, ತುಂಬ ಮೆಚ್ಚುಗೆಯನ್ನು ನಮಗೆ ತಿಳಿಸಿದ್ರಿ. ಸೊ ಇವತ್ತು ಒಂದು ಸತ್ಕಾರ್ಯಕ್ಕೆ ಅವರು ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ ನಮಗೆ ಒಂದು ಪುಣ್ಯ ಅಂತಂದರೆ ವಿಷ್ಣುದತ್ತ ಗುರುಗಳು ಹೆಸರಲ್ಲೇ ದತ್ತಾತ್ರೇಯರಿದ್ದಾರೆ. ಸೊ ಅವರ ಮುಖೇನ ಮತ್ತು ಶ್ರೀನಿವಾಸ ಗುರುಗಳ ಮುಖೇನ ದತ್ತಾತ್ರೇಯರ ಬಗ್ಗೆ ತಿಳ್ಕೊಳ್ಳೋ ಒಂದು ಜಿಜ್ಞಾಸೆ ನಮಗೆ. ರೈಟ್, ವಿಷ್ಣುದತ್ತ ಗುರುಗಳೇ, ನೀವು ನಮಸ್ತೆ, ಹೇಗಿದ್ದೀರಿ? ಹಾಂ, ನೀವು ಎಲ್ಲಿಯವರು? ನಿಮ್ಮ ವಿದ್ಯಾಭ್ಯಾಸ, ವೇದ ಅಧ್ಯಯನ ಯಾವ ಜಾಗದಲ್ಲಾಯಿತು ಮತ್ತು ಕ್ಯಾನಡಾಗೆ ಯಾವಾಗ ಬಂದ್ರಿ ಅಂತ ಒಂದು ಸಣ್ಣ ಕಿರು ಪರಿಚಯ ನಿಮ್ಮ ಕಡೆಯಿಂದ. ಸೊ ನಾನು ಹುಟ್ಟಿದಿರೋದು ಆಂಧ್ರ ಪ್ರದೇಶದಲ್ಲಿ, ಓಕೆ, ನೆಲ್ಲೂರು ಹತ್ರ ಗೂಡೂರು ಅಂತ ಒಂದು ಗ್ರಾಮದಲ್ಲಿ. ಓಕೆ. ಸೊ ನಮ್ಮ ಅಪ್ಪ ಅವರು ಆಲ್ಮೋಸ್ಟ್ 35 ಇಯರ್ಸಿಂದ ನಮ್ಮ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರ ಹತ್ರ ಅರ್ಚಕರ ಥರ ಇದ್ದಾರೆ ಅವರು. ಓಕೆ. ಸೊ ಅರ್ಚಕರ ಥರ ಹೈದರಾಬಾದ್ದಲ್ಲಿದ್ದರು ಫಸ್ಟ್. ಓಕೆ. ಹೈದರಾಬಾದ್ ಆಶ್ರಮದಲ್ಲಿ. ಹೈದರಾಬಾದ್ ಆಶ್ರಮ ಆದಮೇಲೆ ಅವರು ವೆಸ್ಟ್ ಇಂಡೀಸ್, ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೊದಲ್ಲಿ ಅಲ್ಲಿ ಒಂದು 85 ಫೀಟ್ ಹನುಮಂತರಿದ್ದಾರೆ ಅಲ್ಲಿ. ಸೊ ಆ ಆಶ್ರಮದಲ್ಲಿನೂ ಕೂಡ ನಮ್ಮ ಅಪ್ಪ ಅವರು ಸೇವಾ
ಆಡ್ತಾ ಇದ್ರು. ಮಾಡ್ತಾ ಇದ್ರು. ಸೊ ಅವರಲ್ಲಿ ಆಲ್ಮೋಸ್ಟ್ 10 ಇಯರ್ಸ್ ಇದ್ರಲ್ಲಿ. Okay. ಅದಾದ್ಮೇಲೆ ಮತ್ತೆ ವಾಪಸ್ ನಮ್ಮ ಅಪ್ಪ ಅವರೇ ಇದು ಕೆನಡಾ ಆಶ್ರಮಕ್ಕೆ ಬಂದ್ರು ಫಸ್ಟ್, ಓಕೆ. ಸ್ಥಾಪನೆಗೆ ಮುಂಚೆ. ಹಾ ಹಾ. ಸೊ ಅವರು ಬಂದಮೇಲೆ ಇದು ಸ್ವಾಮೀಜಿ ಅವರು 2022 ಜುಲೈ 4th ಇದು ಟೆಂಪಲ್ ಆವಿರ್ಭಾವ ಆಗಿದೆ. ಇದು ಕುಂಭಾಭಿಷೇಕ ಎಲ್ಲ ಸೊ ಎಲ್ಲ ಆಗಿದೆ ಅವತ್ತು. ಸೊ ನಿಮ್ಮ ಸೊ ವೇದ ಅಧ್ಯಯನ ಯಾವ? ಹಾಂ, ಸೊ ನಾನು ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಆಶ್ರಮದಲ್ಲಿ. ಅಬ್ಬಾ. ಸೊ ನಾವಿಬ್ರು ಒಂದೇ ಶ್ರೀನಿವಾಸ ಗುರುಗಳದ್ದು ಅದೇ ಅಧ್ಯಯನ ಭಾಗ ಅಂತ ಸೊ ಹೇಳ್ತಾರೆ. ನಾವಿಬ್ರು ಒಂದೇ ಆಶ್ರಮದಲ್ಲೇ ಇದ್ವಿ. ಅಬ್ಬಾ. ಸೊ ಮೈಸೂರಲ್ಲಿ ಅಬ್ಬಾ. ಕೃಷ್ಣ ಯಜುರ್ವೇದ ಅಂತ. ಖಂಡಿತ ಗುರುಗಳೇ. ಸೊ ಕೆನಡಾಗೆ ನೀವು ಯಾವಾಗ ಬಂದ್ರಿ ಗುರುಗಳೇ? ಕೆನಡಾಗೆ ನಾನು ಬಂದಿರೋದು 2021. ವಾವ್. ಸೊ ಆವಾಗಿಂದ ಇಲ್ಲೇ ಇದ್ದೀನಿ. ಸೊ ನಮ್ಮ ಅಪ್ಪ ಅವ್ರಿಗೆ ನಾನು ಹೆಲ್ಪ್ ಮಾಡ್ತಾ ಖಂಡಿತ ಇರ್ತೀನಿ. ಗುರುಗಳೇ, ಕೇಳಲಿಕ್ಕೆ ಹಿತವಾಗಿದೆ. ದತ್ತಾತ್ರೇಯರ ಅನುಗ್ರಹ ಸದಾ ನಿಮ್ಮ ಮುಖೇನ ನಮ್ಮ ನಾನಾ ಸ್ವಾಮೀಜಿಯವರು ಆಶೀರ್ವಾದ. ಸೊ ಅವರ ಆಶೀರ್ವಾದದಿಂದನೇ ನಾವೆಲ್ಲ ಈ ಥರ ಈ ಸ್ವಾಮೀಜಿ ಅವರು ಆಶ್ರಮದಲ್ಲಿ ಸೇವೆ ಎಲ್ಲ ಮಾಡ್ತಾ ಇದ್ದೀವಿ ನಾವು. ನಮ್ಮ ಫ್ಯಾಮಿಲಿ ಅವರೆಲ್ಲರೂ ಇದ್ದಾರೆ. ನಮ್ಮ ಅಪ್ಪ ಅವರು, ನಮ್ಮ ಅಪ್ಪ ಅವರು ಕಸಿನ್ಸ್ ಎಲ್ಲರೂ ಅದೇ ಥರ ಇದ್ದಾರೆ. ಅವ ಕೇಳಲಿಕ್ಕೆ ನೆನಪಾಗಿದೆ. ಗುರುಗಳೇ, ಮೊದಲಿಗೆ ಎಷ್ಟೋ ವಿಡಿಯೋಗಳನ್ನ ನೋಡಿದ್ದೀನಿ ನಾನು ಯೂಟ್ಯೂಬಲ್ಲಿ. ದತ್ತಾತ್ರೇಯರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕು, ಒಂದು ಸಣ್ಣ ಹಂಬಲ ಹಾಗೂ ಜಿಜ್ಞಾಸೆ ಇದೆ. ರೈಟ್, ಅದಕ್ಕೆ ನೀವು ಹೋಗೊಟ್ಟು ನಮಗೆ ಇವತ್ತು ಕಾರ್ಯ ಮತ್ತು ಕಾಲಾವಕಾಶವನ್ನು ಕೊಟ್ಟಿದ್ದೀರಿ. ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಾನು ದತ್ತಾತ್ರೇಯರ ಬಗ್ಗೆ ಒಂಚೂರು ತಿಳ್ಕೋಬೇಕು ಅಂತ. ದತ್ತಾತ್ರೇಯರು ಅಂದರೆ ಯಾರು ಗುರುಗಳೇ? ಸೊ ದತ್ತಾತ್ರೇಯರ ಆಗಮನ ಯಾಕಾಯಿತು ಅಂತ? ನಮ್ಮ ಸ್ವಾಮೀಜಿಯವರು, ಗಣಪತಿ ದತ್ತಾತ್ರೇಯ ಸ್ವಾಮೀಜಿಯವರು ಕೆಲವು ಸತಿ ಹೇಳಿದ್ದಾರೆ, ದತ್ತಾತ್ರೇಯ ಸ್ವಾಮಿ ಅವರು ಸ್ಥಾಪನೆ ಅಂದರೆ ದತ್ತಪೀಠ ಸ್ಥಾಪನೆ ಅವರೆಲ್ಲ ಮಾಡಿದ್ದಾರೆ ಅವರು. ಸೊ ನಮ್ಮ ಸ್ವಾಮೀಜಿ ಏನು ನಮಗೆ ಹೇಳಿದ್ರು, ಸೊ ನಮ್ಗೆ ಅಷ್ಟು ನಾಲೆಡ್ಜ್ ಇದೆ ಇಲ್ವೋ ಅಂತ ನಮಗೇನು ಗೊತ್ತಿಲ್ಲ. ನಮಗೆ ಎಲ್ಲ ದತ್ತದೇವರು ಮತ್ತು ನಮ್ಮ ಗುರುಗಳು ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಆಶೀರ್ವಾದದಿಂದ ನಾವು ಹೇಳ್ತಾ ಇದ್ದೀವಿ. ಸೊ ದತ್ತದೇವರು ಜನ್ಮ ರಹಸ್ಯ ಏನಂದ್ರೆ ಅವರದು ಒಂದು ಜ್ಞಾನ ಅವತಾರ. ಅವ್ರದ್ದು ಜ್ಞಾನ ಅವತಾರ ಅಂದ್ರೆ ಅತ್ರಿ ಮಹರ್ಷಿ ಮತ್ತೆ ಅನಸೂಯ ಮಾತಾ. ಸೊ ಅನಸೂಯ ಮಾತಾ, ಅತ್ರಿ ಮಹರ್ಷಿ ಅವರು ಒಂದು ಸಮಯದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಸೊ ಆವಾಗ ಅತ್ರಿ ಮಹರ್ಷಿಯವರು ಪ್ರಣವ ಅಂದ್ರೆ ಓಂಕಾರವನ್ನು ಅತ್ರಿ ಮಹರ್ಷಿಯವರು ಜಪ ತಪಸ್ಸು ಮಾಡ್ತಾ ಇದ್ದಾರೆ ಅವರು. ಆವಾಗ ಬ್ರಹ್ಮ, ವಿಷ್ಣು, ಮಹೇಶ್ವರರು ಮೂರು ಒಂದೇ ಸತಿ ಪ್ರತ್ಯಕ್ಷವಾದ್ರು. ಸೊ ಅವರು ಪ್ರತ್ಯಕ್ಷ ಆದ್ಮೇಲೆ ಈ ಅತ್ರಿ ಮಹರ್ಷಿ ಈ ತರ ಕೇಳ್ತಾ ಇದ್ದಾರೆ, ನಾನು ನಿಮ್ಮ ಮುಗ್ಗರನ್ನ ನಾನು ಒಂದೇ ಅಂದ್ರೆ ಒಂದೇ ಸ್ವರೂಪದಲ್ಲಿ ನಾನು ಪ್ರಾರ್ಥನಾ ಮತ್ತೆ ತಪಸ್ಸೆಲ್ಲ ಮಾಡ್ತಾ ಇದ್ದೀನಿ ನಾನು, ಬಟ್ ನೀವು ಇಲ್ಲಿ 3 ಡಿಫ್ರೆಂಟ್ ಫಾರ್ಮ್ಸ್ ದಲ್ಲಿ ಇದ್ದಾರೆ ನೀವು ಅಂತ ಅಂದ್ರು. ಸೊ ಅವ್ರು ಅಂದ್ಮೇಲೆ ಹೌದು, ಒಂದೇ ಕಂಠದಲ್ಲಿ ಅವರೆಲ್ಲರೂ ಹೇಳ್ತಾ ಇದ್ದಾರೆ, ನೀವು ಸೊ ವಾಟ್ ಎವರ್ ತಪಸ್ ಅಂದ್ರೆ ನೀವು ಯಾವ ತಪಸ್ಸು ನೀವು ಮಾಡ್ತಾ ಇದ್ದಾರೋ ಸೊ ಆ ಸ್ವರೂಪವೇ ನಾವೆಲ್ಲರೂ ಅಂತ ಅವ್ರು ಹೇಳ್ತಾರೆ. ಸೊ ಅಂದ್ರೆ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಇದರಿಂದ ವಿಷ್ಣು ಸ್ವರೂಪ, ಶಿವಸ್ವರೂಪ, ಬ್ರಹ್ಮಸ್ವರೂಪ, ಸೊ ಎಲ್ಲರೂ ಒಂದೇ. ಸೊ ಪರಮಾತ್ಮರು ತ್ರಿಮೂರ್ತ್ಯಾತ್ಮಕ ಸ್ವರೂಪ, ಸೊ ಎಲ್ಲ ಒಂದೇ. ಸೊ ಪರಮಾತ್ಮರು ಅಂದ್ರೆ ಒಂದೇ ಒಂದು ಪರಮಾತ್ಮ ತರ ಇದ್ದಾರೆ. ಸೊ ಅಂತ ಈ ಅತ್ರಿ ಅವರು because of that tapasya, what we have understood is that like Atri Maharshi has told to the entire universe that like Paramatma is only one. So ಈ ತರ ಅವರು ಸೊ ಅವರು ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಅವರು ನನಗೆ ಒಂದು ಆಶೆ ಇದೆ, ನಿಮಗೆ ಪುತ್ರನಾಗಬೇಕಂತ, ಸೊ ವಿ ವಾಂಟ್ ಟು ಹ್ಯಾವ್ ಯು ಆಸ್ ಅವರ್ ಸನ್ ಅಂತ ಅತ್ರಿ ಅವರು ಕೇಳ್ತಾರೆ. ಕೇಳಿದ್ಮೇಲೆ ಓಕೆ ಅಂದ್ರು. ಅಂದ್ಮೇಲೆ ಅವರು ಒಂದೇ, ಸೊ ಅಟ್ ದ ಸೇಮ್ ಟೈಮ್, ಸೊ ಅದೇ ಸಮಯದಲ್ಲಿ ಅವರು ಒಂದೇ ಸ್ವರೂಪದಲ್ಲಿ, ಸೊ ಈ ತರ ಸೊ ಇದಿದೆ ಅಲ್ವಾ, ಸೊ ಇದೇ ಸ್ವರೂಪದಲ್ಲಿ ಅವರು ಪ್ರತ್ಯಕ್ಷವಾಗಿದ್ದಾರೆ. ನೋಡಿದ್ಮೇಲೆ ಅವ್ರಿಗೆ ತುಂಬಾ ಭಕ್ತಿ ಬರ್ತಾ ಇದೆ, ಬಟ್
ಪುತ್ರ ಪ್ರೇಮ ಸೊ ಆ ಥರ ಏನಿಲ್ಲ ಅವ್ರಿಗೆ, ವ್ಯಾಮೋಹ ಏನೂ ಇಲ್ಲ. ಸೊ ಅವರು ಓಕೆ ಈಸ್ ಮೈ ಸನ್ ಅಂತ ಆ ಥರ ಏನಾಗ್ತಾ ಇಲ್ಲ. ಸೊ ಅವ್ರಿಗೆ ಇವರು ತುಂಬಾ ಪರಮಾತ್ಮರು, ತ್ರಿಮೂರ್ತಿಯಾತ್ಮಕ ಸ್ವರೂಪ ದತ್ತಾತ್ರೇಯ ಸ್ವಾಮಿ ಅವರು ಅಂತ ಇದೆ ಅವ್ರಿಗೆ. ಸೊ ಅದಕ್ಕೆ ಓಕೆ ನನ್ಗೆ ಅರ್ಥ ಆಯ್ತು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ. ಈ ಬ್ರಹ್ಮ ವಿಷ್ಣು ಮಹೇಶ್ವರಗಳು ಸೊ ಎಲ್ಲರೂ ಹೇಳಿದ್ರು. ಹೇಳಿದಾದ್ಮೇಲೆ ಒಂದು ಸಮಯದಲ್ಲಿ ನಾನೇ ನಿಮ್ಗೆ ಪುತ್ರ ತರ, ಸೊ ನಾನೇ ಬರ್ತೀನಿ. ಸೊ ಒನ್ ಆಫ್ ದ ಮೋಸ್ಟ್ ಆಸ್ಪಿಷಿಯಸ್ ಟೈಮ್ದಲ್ಲಿ ನಾವೇ ನಿಮ್ಗೆ ಆ ಜ್ಞಾನವನ್ನು ಕೊಡ್ತೀವಿ ಅಂತ ಅಂದ್ರು. ಸರಿ ಅಂದ್ರು. ಸೊ ಆವಾಗಿಂದ ಅವರು ತಪಸ್ಸೆ ಎಲ್ಲ ಮಾಡ್ತಾ ಇದ್ರು. ಸೊ ಅನಸೂಯ ಮಾತಾ, ಸೊ ಅತ್ರಿ ಮಹರ್ಷಿಗಳ ಸುಪುತ್ರ. ಸೊ ಆದ್ಮೇಲೆ ಒಂದು ಒನ್ ಆಸ್ಪಿಷಿಯಸ್ ಡೇ ಅಂದ್ರೆ ಮಾರ್ಗಶಿರ ಶುದ್ಧ ಪೌರ್ಣಮಿ. ಸೊ ಆ ಶುಭ ದಿನದಲ್ಲಿ ಸೊ ಈ ದತ್ತಾತ್ರೇಯ ಸ್ವಾಮಿ ಅವರದು ಆಗಮನ ಆಯ್ತು ಅವ್ರದ್ದು. ಸೊ ಅವർക്ക് ಮುಂಚೆ ಆಕ್ಚುಲಿ ದೇವರಿ ಒಂದು ಅಂಶದಿಂದ ಸೋಮ ಅಂದ್ರೆ ಚಂದ್ರದೇವರು, ಸೊ ಫಸ್ಟ್ ಅವರು ಹುಟ್ಟಿದ್ದಾರೆ. ಸೊ ಅದಾದ್ಮೇಲೆ ಶಿವದೇವರ ಈ ಅಂಶದಿಂದ ದೂರ್ವಾಸ ಮಹರ್ಷಿ ಅವರು ಹುಟ್ಟಿದ್ದಾರೆ. ಸೊ ಅದಾದ್ಮೇಲೆ ವಿಷ್ಣು ದೇವಿಯವರ ಅಂಶ ಸೇರ್ಕೊಂಡು ಬ್ರಹ್ಮ ಮತ್ತೆ ಶಿವ ಅವರು, ಸೊ ಇವರೆಲ್ಲರೂ ಸೊ ದಿ ಡಿವೈನ್ ಟ್ರಿನಿಟಿ ಅಂತೀವಲ್ವಾ ನಾವು. ಸೊ ದಿ ಇನ್ಕಾರ್ನೇಷನ್ ಆಫ್ ದ ಡಿವೈನ್ ಟ್ರಿನಿಟಿ ಬ್ರಹ್ಮ, ವಿಷ್ಣು ಅಂಡ್ ಲಾರ್ಡ್ ಮಹೇಶ್ವರ ಕೇಮ್ ಟುಗೆದರ್ ಇನ್ ದ ಫಾರ್ಮ್ ಆಫ್ ಲಾರ್ಡ್ ದತ್ತಾತ್ರೇಯ ಸ್ವಾಮಿ. ಸೊ ಅದಕ್ಕೆ ನಾವು ತ್ರಿಮೂರ್ತಿಯಾತ್ಮಕ ಸ್ವರೂಪ ಶ್ರೀ ದತ್ತಾತ್ರೇಯಾಯ ನಮಃ ಅಂತೀವಿ ನಾವು. ಸೊ ಆವಾಗ ಅವರು ಸ್ವರೂಪ ಹೇಗಿದೆ ಅಂದ್ರೆ ಬಾಲಾರ್ಕ ಪ್ರಭಮಿಂದ್ರ ನೀಲ ಜಟಿಲಂ ಭಸ್ಮಾಂಗ ರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಾದ್ಯೈ ಸನಕಾಧಿವಿಃ ಪರಿವೃತಂ ಸಿದ್ಧೈ ಸಮಾರಾಧಿತಂ ಆತ್ರೇಯಂ ಸಮುಪಾಸ್ಮಹೇ ಕೃತಿಮುದ ಧ್ಯೇಯಂ ಸದಾ ಯೋಗಿಭಿಃ. ಅಂದ್ರೆ ಅವರು ಒಂದ್ ಕೈದಲ್ಲಿ ಕಮಂಡಲ, ಇನ್ನೊಂದು ಕೈದಲ್ಲಿ ಕರಪದ್ಮ ಇದೆ ಅಲ್ವಾ, ಜಪಮಾಲೆ. ಸೊ ಎರಡು ಬ್ರಹ್ಮದೇವರಿ ಒಕ್ಕ ಸಿಗ್ನಿಫಿಕೆನ್ಸ್. ಸೊ ಅವ್ರದ್ದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂತು ಢಮರು ಮತ್ತೆ ಇದು ತ್ರಿಶೂಲ. ಸೊ ಎರಡು ಬಂತು ಲಾರ್ಡ್ ಶಿವ. ಸೊ ಮಹೇಶ್ವರನ ಸ್ವರೂಪ. ಸೊ ಅದಾದ್ಮೇಲೆ ಊರ್ಧ್ವದಲ್ಲಿ ಶಂಖ ಚಕ್ರಗಳು ವಿಷ್ಣು ಸ್ವರೂಪ. ಸೊ ಆ ತರ. ಮತ್ತೆ ಹಿಂದ್ಗಡೆ ಕಾಮಧೇನು ಅಂದ್ರೆ ಇದು ಈ ವಾಹನ ಇಲ್ಲ ವಾಹನ ಇಲ್ಲ, ಅದು ಕಾಮಧೇನು ಅಂತೀವಿ. ಸೊ ಗೋಮಾತೆ. ಸೊ ಆ ತರ ಇರ್ತಾರೆ. ಅದಾದ್ಮೇಲೆ ಇಲ್ಲಿ ಒಂದು 4 ದಿವ್ಯ ನಾಯಿಗಳು, ಶ್ವಾನ. ಸೊ ಕಾಳಭೈರವಗಳಿದಾರಲ್ವಾ. ಸೊ ಅವರೇನಂದ್ರೆ 4 ವೇದಗಳು. ಸೊ ಆ ತರ ಆಗಿದ್ದೆ. ಸೊ ಅವರದ್ದು ಆವಿರ್ಭಾವ. ಸೊ ಆವಾಗಿಂದ ಅವರು ತಪಸ್ಸಿಗೋಸ್ಕರ ಸೊ ಎಲ್ಲ ಹೋಗಿದ್ದಾರೆ. ಈ ಎಲ್ಲ ಒಂದು ಯೋಗ ತಪಸ್ಸದಲ್ಲಿ ಇದ್ದಾರೆ ಅವರು. ಈ ಅಷ್ಟಸಿದ್ಧಿಗಳು ಮತ್ತೆ ಷಟ್ಚಕ್ರದಲ್ಲಿ ಏನೇನು ಎನರ್ಜೀಸ್ ಏನೇನಿದೆಯೋ ಸೊ ಆ ಸಾಧನೆ ಎಲ್ಲ ಅವರು ಮಾಡಿದ್ಮೇಲೆ ಮತ್ತೆ ವಾಪಸ್ ಪುನಃ ಈ ಭೂಲೋಕಕ್ಕೆ ಬಂದು ಎಲ್ಲರಿಗೆ ಅವರು ಆದಿಗುರು ಅಂತ ಆಗಿದ್ದಾರೆ. ಆದಿಗುರು ದತ್ತಾತ್ರೇಯ ಸ್ವಾಮಿ ಅವರು. ಅಂದ್ರೆ ಈ ಗುರು ಪರಂಪರೆ ಶುರು ಆಗಿದ್ದಿರೋದು, ಗುರು ಅಂದ್ರೆ ಫಸ್ಟ್ ಟೈಮ್ ಅಂದ್ರೆ ನಾವು ಹೇಳ್ಕೋಬಹುದು ದತ್ತಾತ್ರೇಯ ಸ್ವಾಮಿ ಅವರೇ ಆದಿಗುರು ಅಂತ ಹೇಳ್ಕೋಬಹುದು ನಾವು. ಖಂಡಿತ ಗುರುಗಳೇ. ಸೊ ಈಗ ನೀವು ಹೇಳಿದ್ರಿ ಗುರುವಿನ ಆಕಾರ, ದತ್ತಾತ್ರೇಯರ ಆಕಾರ ಮತ್ತೆ ದತ್ತಾತ್ರೇಯರ ಒಂದು ಭಾವ ಹೇಗಿರುತ್ತೆ ಅಂತ ನೀವು ವರ್ಣನೆ ಮಾಡಿ ಹೇಳಿದ್ರಿ. ಇದು ದತ್ತಾತ್ರೇಯರ ಆಗಮನವೂ ಕೂಡ ಒಂದು ಉನ್ನತಿಯ ಒಂದು ಪ್ರತೀಕವೇ ಆಗಿದೆ, ರೈಟ್? ಸೊ ದತ್ತಾತ್ರೇಯರ ಆಗಮನ ಆದ ನಂತರ ಇಡೀ ಪ್ರಪಂಚದಲ್ಲಿ ಬದಲಾವಣೆ ಏನಾಗಿರಬಹುದು ಅಂತೀರಿ? ಅಂದ್ರೆ ಅವರು ಜ್ಞಾನ ಸ್ವರೂಪ ಅಲ್ವಾ. ಸೊ ಅವರು ಯಾಕೆ ಬಂದಿದ್ದಾರೆ ಅಂದ್ರೆ ಆತ್ಮಜ್ಞಾನವನ್ನು ಎಲ್ಲರಿಗೆ ಹೆಚ್ಚಿಸಬೇಕಂತ. ಎನ್ಲೈಟ್ಮೆಂಟ್. ಸೊ ಈ ಟ್ರೂ ಎನ್ಲೈಟ್ಮೆಂಟ್ ಅಂದ್ರೆ ಎಲ್ಲರೂ. ಸೊ ಫಾರ್ ಎಕ್ಸಾಂಪಲ್ ನಾವು ಹೇಳ್ಕೋಬಹುದು, ಇದು ಯದು ಮಹಾರಾಜ ಅಂತ ಒಬ್ಬರಿದ್ದಾರೆ. ಸೊ ಅವರು ದತ್ತದೇವರು ಇದು ಅವರು ಡಿಸೈಪಲ್.
ಸೊ ಒಂದ್ ಸಮಯದಲ್ಲಿ ಅವರಿದ್ದಾರೆ, ಈ ದತ್ತಾತ್ರೇಯ ಸ್ವಾಮಿ ಅವರು ಒಂದು ಅವಧೂತ ಅಲ್ವಾ ಅವರು. ಅವಧೂತ ಅಂದ್ರೆ ಅವ್ರಿಗೆ ಏನು ಇರಲ್ಲ ಅವ್ರಿಗೆ, ಅಂದ್ರೆ ಅವ್ರು ಹಿ ಕ್ಯಾನ್ ಡೂ ಎನಿಥಿಂಗ್, ಹಿ ಕ್ಯಾನ್ ಡೂ ವಾಟ್ ಎವರ್, ಹಿ ಕ್ಯಾನ್ ಸ್ಪೀಕ್ ಎನಿಥಿಂಗ್, ಬಟ್ ಹಿ ಡಸಂಟ್ ಹ್ಯಾವ್ ಎನಿ ಕರ್ಮ. ಸೊ ಅಂದ್ರೆ ಅವಧೂತ ತತ್ವ ಅಂದ್ರೆ ತುಂಬಾ ಕ್ಲಿಷ್ಟ, ಅದು ಹೇಳ್ತಾರೆ, ಟು ಎಕ್ಸ್ಪ್ಲೇನ್ ದಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ಅದಕ್ಕೆ ಸೊ ಆವಾಗ ಈ ಯದು ಮಹಾರಾಜ ಒಂದ್ಸತಿ ಬಂದು ಅವ್ರನ್ನ ನೋಡಿದ್ಮೇಲೆ ಅವ್ರು ಅನ್ಕೊಂತ ಇದ್ದಾರೆ, ನನ್ಗೆ ರಾಜ್ಯ ಇದೆ, ಎಲ್ಲ ಇದೆ, ನನ್ಗೆ ಮಕ್ಕಳಿದ್ದಾರೆ, ಎಲ್ಲ ಕಾಸಿದೆ, ಎಲ್ಲ ಇದೆ ನನ್ನ ಹತ್ರ, ಬಟ್ ನನ್ಗೆ ಏನೋ ಒಂದು ಸಂತೋಷ ಏನೋ ಇರ್ತಾ ಇಲ್ಲ ನನ್ನ ಹತ್ರ, ಏನೋ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಇದೆ ನನ್ಗೆ. ಅದು ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಬಟ್ ನಿಮ್ಮನ್ನು ನೋಡಿದ್ಮೇಲೆ ನೀವು ತುಂಬಾ ಪ್ರಸನ್ನವಾಗಿದ್ದಾರೆ, ಏನೋ ಒಂದು ಆನಂದ ಇದೆ ನಿಮ್ಮ ಹತ್ರ, ಏನು ಸಮ್ ಹ್ಯಾಪಿನೆಸ್ ಇಸ್ ವಿತ್ ಇನ್ ಯು. ಸೊ ಯು ಆರ್ ಕೇರ್ಲೆಸ್, ಯು ಆರ್ ಲೈಕ್ ಫ್ರೀ, ಯು ಆರ್ ಫ್ರೀ ಫ್ರಮ್ ಎವ್ರಿಥಿಂಗ್, ಬಟ್ ಯು ಆರ್ ವೆರಿ ಹ್ಯಾಪಿ. ಸೊ ಇದು ಯಾಕೆ ಅಂತ ಅವರು ಅವ್ರು ಅಂದ್ಮೇಲೆ ಸೊ ಅವರು ಹೇಳ್ತಾ ಇದ್ದಾರೆ, ಓಕೆ ನೀನು ಅನ್ಕೊಂತ ಇದ್ದೀನಿ ಅಂದ್ರೆ ಯು ಆರ್ ಗೋಯಿಂಗ್ ಆಫ್ಟರ್ ಎವ್ರಿ ಥಿಂಗ್ಸ್, ಎವ್ರಿ ಐಟಮ್ಸ್, ಎವ್ರಿ ಮೆಟೀರಿಯಲ್ಸ್, ಬಟ್ ಇಟ್ ಇಸ್ ನಾಟ್ ಔಟ್ಸೈಡ್, ಎವ್ರಿಥಿಂಗ್ ಇಸ್ ವಿತ್ ಇನ್ ಯು. ಸೊ ಅಂತ ಅವರದು, ಸೊ ಅವ್ರಿಗೆ ಫಸ್ಟ್ ಟೈಮ್ ಈ ಆತ್ಮಜ್ಞಾನ ದರ್ಶನ ಅಂದ್ರೆ ನಿಜವಾದ ದರ್ಶನ ಏನೋ, ಈ ಆತ್ಮಜ್ಞಾನ ದರ್ಶನವನ್ನು ಈ ಯದು ಮಹಾರಾಜಕ್ಕೆ ಕೊಟ್ರು. ಸೊ ಅದೇ ತರ ಈ ಕಾರ್ತವೀರ್ಯಾರ್ಜುನ ಅಂತ ಒಂದೊಂದು ರಾಜ ಇದ್ದಾರೆ. ಸೊ ಅವ್ರಿಗೂ ಸೇಮ್ ಥಿಂಗ್, ಅವ್ರಿಗೆ ಆಕ್ಚುಲಿ 2 ಬಾಹುಗಳಿಲ್ಲ ಅವ್ರಿಗೆ, ಅಂದ್ರೆ ತುಂಬಾ ಈ ಪೋಲಿಯೋ ತರ ಅಂತೀವಲ್ಲ, ಸೊ ಆ ತರ ಇದೆ ಅವ್ರಿಗೆ. ಮತ್ತೆ ಅವರು ಫಾದರ್ ಸತ್ಮೇಲೆ ಅದು ಅಂದ್ರೆ ಇದು ಅವರು ಎಕ್ಸ್ಪೈರ್ಡ್ ಆದ್ಮೇಲೆ ಅವರು ಈ ರಾಜ್ಯ ಸ್ಥಾಪನೆಯನ್ನು ಮಾಡ್ಬೇಕಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ನನ್ಗೆ ಆಗಲ್ಲ, ನೀವೆಲ್ಲರೂ ಇದ್ದಾರೆ, ನನ್ಗೆ ಅರ್ಥ ಆಗ್ತಾ ಇದೆ, ಬಟ್ ನನ್ ಬಾಹುದಲ್ಲಿ ನನ್ಗೆ ಅಷ್ಟು ಶಕ್ತಿ ಇಲ್ಲ, ಸೊ ನಾನು ಏನು ಮಾಡಕ್ಕೆ ಸೊ ಆಗಲ್ಲ ನನ್ಗೆ, ಸೊ ಅದಕ್ಕೆ ನಾನು ಮಾಡಲ್ಲ ಅಂತ. ಸೊ ಅವಾಗ ಗರ್ಗ ಮಹರ್ಷಿ ಸೊ ಅವರಂದ್ರು ಸೊ ನಿನ್ಗೆ ಬಾಹುಗಳಿದ್ರೆ ಓಕೆ ಅಲ್ವಾ, ನೀನು ಬಂತು ಮತ್ತೆ ಇದು ರಾಜ್ಯ ಎಲ್ಲ ಸ್ವೀಕಾರ ಮಾಡ್ತೀಯಾ ಅಂತ ಕೇಳಿದ್ರು. ಹಾ ಅಂತ ಅಂದ. ಸೊ ಆದ್ಮೇಲೆ ಅವ್ರು ಓಕೆ, ಆದ್ರೆ ನೀವು ಸಹ್ಯಾದ್ರಿ ಪರ್ವತ ಆ ಪ್ಲೇಸ್ ದಲ್ಲಿ ಒಬ್ಬ ಅವಧೂತರಿದ್ದಾರೆ, ಅವರೇ ದತ್ತಾತ್ರೇಯ ಸ್ವಾಮಿ ಅವರು ಅಂತ ಅಂದ್ರೆ. ಸೊ ಅವರು ತ್ರಿಮೂರ್ತಿಯಾತ್ಮಕ ಸ್ವರೂಪ ಆಗಿರೋದವರು. ಸೊ ನೀನು ಅವ್ರ ಹತ್ರ ಹೋಗಿ ಅವ್ರಿಗೆಲ್ಲ ಸೇವೆ ಎಲ್ಲ ಮಾಡ್ಬಿಟ್ಟು ಅವ್ರನ್ನ ಕೇಳ್ಕೊ ಅಂತ ಅಂದ್ರು ಅವರು. ಸೊ ಆದ್ರೆ ಬಟ್ ಅಷ್ಟು ಸುಲಭವಾಗಲ್ಲ ನಿನ್ಗೆ, ಅವರು ತುಂಬಾ ಎಕ್ಸಾಮಿನೇಷನ್ ತರ ಇರುತ್ತೆ, ನಿಮ್ಗೆ ವೆರಿ ಡಿಫಿಕಲ್ಟ್ ಒನ್ ಅಂತ ಅಂದ್ರು ಅವರು. ಸೊ ಅವ್ರು ಏನೇನೋ ಮಾಡ್ತಾ ಇದ್ದಾರೆ. ಸೊ ಅವರು ಹಿ ಕ್ಯಾನ್ ಡೂ ಎನಿಥಿಂಗ್, ಲೈಕ್ ಹಿ ವಿಲ್ ಡೂ ವೆರಿ ಸ್ಟ್ರೇಂಜ್ ಥಿಂಗ್ಸ್ ವಿಚ್ ಯು ಕ್ಯಾನ್ ನೆವರ್ ಎಕ್ಸ್ಪೆಕ್ಟ್ ಅಂತ ಅಂದ್ರು. ಅಂದ್ರೆ ಓಕೆ, ಆದ್ರೆ ನಾನು ಏನಾದ್ರೂ ನನ್ಗೆ ಅಷ್ಟೇ, ನನ್ಗೆ ನಾನು ಐ ಕ್ಯಾನ್ ಡೈ also in front of him, but I will just be with him and I will do all the seva to him ಅಂತ ಅಂದ್ರು. ಸೊ ಆ ತರ ಅವರು ಮಾಡಿದ್ಮೇಲೆ ಅವ್ರಿಗೆ ಈ ಸಹಸ್ರ ಬಾಹುಗಳು ಅಂದ್ರೆ 1000 hands, ಬಾಹುಗಳು. ಸೊ ಆ ತರ ಇದೆ. ಮತ್ತೆ ಅದಾದ್ಮೇಲೆ ಇನ್ನೂ ಅವ್ರಿಗೆ ಎಷ್ಟೆಷ್ಟು ಬೂನ್ಸ್ ಎಲ್ಲ ಅವ್ರಿಗೆ ಕೊಟ್ಬಿಟ್ರು. ಸೊ ಇದೆಲ್ಲ ಆಗ ಸೊ ಟು ಹ್ಯಾಪನ್ ಆಲ್ ಆಫ್ ದಿಸ್, ಆವಾಗ ದತ್ತಾತ್ರೇಯ ಸ್ವಾಮಿಯವರು ಹೇಳಿದ್ರು, ನೀನು ಅಷ್ಟಸಿದ್ಧಿ ನನ್ನ ಪುತ್ರಿಗಳು. ಸೊ ಅಷ್ಟಸಿದ್ಧಿಗಳು ಅಣಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಮಹಿಮಾ ತಥಾ ಈಶಿತ್ವಂಚ ವಶಿತ್ವಂಚ ಯಚ್ಛ ಕಾಮ ವಸಾಯಿತ. ಸೊ ಆ ತರ ಸೊ ಅಷ್ಟಸಿದ್ಧಿಗಳೆಲ್ಲರೂ ಇದ್ದಾರೆ. ಸೊ ಈ ಅಷ್ಟಸಿದ್ಧಿಗಳಿಗೆ ಅನಘಾದೇವಿ ಯೋಗ ಮಾತೆ ಅವರು. ಸೊ ಅಂದ್ರೆ ತ್ರಿಮೂರ್ತ್ಯಾತ್ಮಕ ಸ್ವರೂಪ ಆಗಿರೋದು ದತ್ತಸ್ವಾಮಿ, ಬ್ರಹ್ಮ ವಿಷ್ಣು ಮಹೇಶ್ವರ. ಅನಘಾ ಮಾತೆ ಅಷ್ಟೇ, ಯೋಗ ಮಾತೆ ಅಂದ್ರೆ ಸರಸ್ವತಿ ಮಾತಾ, ಮಹಾಲಕ್ಷ್ಮಿ ಮಾತಾ, ಮತ್ತೆ ಗೌರಿ ಮಾತಾ. ನೀವು ಅನಘಾದೇವಿ ಬಗ್ಗೆ ಹೇಳ್ತಿದ್ದೀರಿ. ಗುರುಗಳು ಯಾವಾಗ ದತ್ತಾತ್ರೇಯರ ಕಲ್ಯಾಣ ಯಾವಾಗ ಆಯ್ತು, ಅನಘಾದೇವಿ ಒಂದು ಅಸ್ತಿತ್ವತೆ ಯಾವ ಮುಖ್ಯನಾಯ್ತು ಅಂತ ಏನಾದ್ರು ಕೇಳ್ಕೋಬಹುದಾ ಅಂತ? ಸೊ ಅವ್ರ ಕಲ್ಯಾಣ ಅಂದ್ರೆ ಆ ತರ ಏನಿಲ್ಲ. ಸೊ ಅವರು ಯೋಗೇಶ್ವರು, ತಪಸ್ಯ ಮಾಡಕ್ಕೆ ಹೋದ್ರವರು. ಸೊ ಆವಾಗ ಸರ್ವಸಂಗ ಪರಿತ್ಯಾಗಿ.
ಅಷ್ಟೇ. ಸೊ ಆವಾಗ ಈ ಸರಸ್ವತಿ ಮಾತಾ, ಮಹಾಲಕ್ಷ್ಮಿ ಮಾತೆ, ಗೌರಿ ಮಾತೆ ಇವರೆಲ್ಲರೂ ಸೇರ್ಕೊಂಡು ಒಂದೇ ಒಂದು ಸ್ವರೂಪದಲ್ಲಿ ಬಂದು ಅವ್ರಿಗೆ ಸೇವಾ ಮಾಡ್ತಾ ಇರ್ಬೋದು ಅಂತ ಹೇಳ್ಕೋಬಹುದು ನಾವು. ಲೋಕಾನುಗ್ರಹಕ್ಕೋಸ್ಕರ ಲೋಕಕ್ಕೆ ಅನುಗ್ರಹ ಕೊಡಬೇಕಾ ಅಂತ ಅವರು ಇಬ್ಬರು ಸ್ವರೂಪ ನಮಗೆ ಇಲ್ಲಿ ಆವಿರ್ಭವಿಸಿದ್ದಾರೆ. ಆವಿರ್ಭಾವ ಆಗಿದೆ. ಗುರುಗಳೇ, ಈಗ ದತ್ತಾತ್ರೇಯರಿಗೆ 24 ಗುರುಗಳ ಸ್ವರೂಪ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನಾದ್ರು ನಮ್ಗೆ ವಿಶ್ಲೇಷಣೆ ಕೊಡ್ಲಿಕ್ಕೆ ಆಗತ್ತಾ ಅಂತ? ಸೊ ಅಂದ್ರೆ ಈಗ ದತ್ತಾತ್ರೇಯ ಸ್ವಾಮಿಯವರು ಆದಿಗುರು ಅಲ್ಲ. ಸೊ ಆದಿಗುರು ಅಂದ್ರೆ ಅವರು ಫಸ್ಟ್ ಈ ಪ್ರಪಂಚದಲ್ಲಿ ಏನೇನ್ ಆಗ್ತಾ ಇದೆ ಅಂತ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು, ಆಗು ಹೋಗುಗಳನ್ನ ಅಬ್ಸರ್ವ್ ಮಾಡ್ತಾರೆ. ಎಲ್ಲ ಅಬ್ಸರ್ವೇಷನ್ ಇದೆ ಅವ್ರಿಗೆ. ಸೊ ಅವಾಗ ಭೂಮಿ, ಆಕಾಶ, ಪೃಥ್ವಿ, ಈ ಸಮುದ್ರ, ಸೊ ಅದಾದ್ಮೇಲೆ ಈ ಆನಿಮಲ್ಸ್, ಪ್ಲಾಂಟ್ಸ್ ಮತ್ತೆ ಪೀಪಲ್, ಸೊ ಇವರೆಲ್ಲರೂ ಅವ್ರನ್ನು, ಸೊ ಈ ಸೀಯಿಂಗ್ ಒನ್ unique thing from every aspect of the living organism. It can be snake also. So it can be snake also. Anything. Like even from the snake he learned a lot. From the dog, from the cat, anything. So there are like 24 gurus for Lord Dattatreya, which he considers as gurus. Right. He is the Lord, he is the Guru himself. But he is saying that in order to tell us that ಅಂದ್ರೆ ಈ ಪ್ರಪಂಚದಲ್ಲಿ ಎಷ್ಟೋ ಇರುತ್ತೆ, ನೀವೇನಂದ್ರೆ ಅದರಲ್ಲಿ ಒಳ್ಳೆಯದು ಏನು ಅಂತ ಮಾತ್ರ ನೀವು ತಗೊಳ್ಳಿ ಅಂತ ಅಂದ್ರು. ಸೊ ಆತರ ಅವರು ಹೇಳ್ತಾ ಇದ್ರು. ನೀವು ಇಷ್ಟು ಹೇಳಿದ್ರಿ 24 ಗುರುಗಳ ಸಂಕೇತವಾಗಿದ್ದಾರೆ ಅಂತ. ಬಟ್ ಈ ಗೋಮಾತೆ ಮತ್ತು ಶ್ವಾನವನ್ನ ಯಾಕೆ ಮಾತ್ರ ಅವ್ರ ಜೊತೆ ಇಟ್ಕೊಂಡಿರ್ತಾರೆ ಅಂತ? ಅಂದ್ರೆ ಅದು 4 ವೇದಗಳಿಲ್ವಾ, ಜ್ಞಾನ ಸ್ವರೂಪ. ಸೊ ಅದಕ್ಕೆ 4 ವೇದಗಳು, ಸೊ ಎಲ್ಲ ಇರುತ್ತೆ. ಸೊ ಅವ್ರ ಹತ್ರನೇ ಇರುತ್ತೆ. ಗುರುಗಳ, ಈಗ ಗೋಮಾತೆ ಬಗ್ಗೆ ಎಲ್ಲರಿಗೂ ಸ್ವಲ್ಪ ಮಾಹಿತಿ ಗೊತ್ತಿದೆ, ಬಟ್ ನಿಮ್ಮ ಮುಖೇನ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಒಂದು ಆಸೆ. ಗೋಮಾತೆ ಅವ್ರು ಹೇಳಕ್ಕೆ ಆಗಲ್ಲ. ಅಂದ್ರೆ ಗೋಮಾತದಲ್ಲಿ ಎಲ್ಲ ದೇವತೆಗಳು ಇರ್ತಾರೆ, ಎಲ್ಲರೂ ಅವ್ರ ಹತ್ರನೇ ಇರ್ತಾರೆ. ಸೊ ಅದಕ್ಕೆ ಗೋ ಪೂಜೆಯನ್ನು ನಾವು ಮಾಡಿದ್ರೆ ಎಷ್ಟೋ ಒಂದು ಪುಣ್ಯ ಬರುತ್ತೆ. ಸೊ ಎಲ್ರಿಗೆ ಎಷ್ಟೆಷ್ಟೋ ಏನೇನು ಆಗಿದ್ರು ನಾವು ಸೊ ಇದೆಲ್ಲದಕ್ಕೆ ನಾವು ವೆರಿ ಸಿಂಪಲ್ ಪೂಜಾ, ಗುರು ಪೂಜೆ, ಸದ್ಗುರು ಪಾದುಕಾ ಪೂಜೆ, ಮತ್ತೆ ದತ್ತಾತ್ರೇಯ ಸ್ವಾಮಿಯವರ ಪೂಜೆ, ಗೋಮಾತಾ ಪೂಜೆ. ಸೊ ಈ ತರ ಮಾಡಿದ್ರೆ ಎಲ್ಲ ನಮ್ಗೆ ಎಲ್ಲ ಹೊರಟೋಗುತ್ತೆ. ಮತ್ತೆ ಈ ಆಶ್ರಮದಲ್ಲಿ ಒಂದು ವಿಶೇಷವಾದಂತ ಒಂದು ಪೂಜೆ ಒಂದಿದೆ, ಅದು ಅನಘಾ ವ್ರತದಂತ. ಅನಘಾಷ್ಟಮಿ ವ್ರತ, ಅನಘಾಷ್ಟಮಿ ವ್ರತ ಅಂತ. ಸೊ ನಾನು ಆಲ್ರೆಡಿ ಹೇಳಿದ್ದೆ, ಅಷ್ಟಸಿದ್ಧಿಗಳು ಅಂತ ಹೇಳಿದ್ರು. ಸೊ ಅಣೆಮಾಲಗಿ ಮಾತಾಡ್ತಾ. ಸೊ ಈ ಅಷ್ಟಸಿದ್ಧಿಗಳು, ಸೊ ಸಿಮಿಲರ್ ಟು ಸತ್ಯನಾರಾಯಣ ಸ್ವಾಮಿ ಅವರ ವ್ರತ ಯಾವ ತರ ಇರುತ್ತೋ ಅದೇ ತರ ಈಗ ಅನಘಾಷ್ಟಮಿ ವ್ರತ. ಸೊ ಈ ಅನಘಾಷ್ಟಮಿ ವ್ರತದಲ್ಲಿ ಈ ಅಷ್ಟಸಿದ್ಧಿಗಳು, ಅನಘಾ ಸ್ವಾಮಿ ಮತ್ತೆ ಅನಘಾದೇವಿ ಅವರು ಪುತ್ರ ತರ ಇರ್ತಾರೆ. ಅವರು ಸನ್ಸ್ ಆಫ್ ಅನಘಾ ಮಾತಾ ಅಂಡ್ ಅನಘಾದೇವಿ, ಅಂಡ್ ದೇ ಸಿಟ್ ಇನ್ ದ ಮಿಡಲ್ ಆಸ್ ಅನಘಾದೇವಿ ಅಂಡ್ ಅನಘಾ ಮಾತಾ, ಅಂಡ್ ಆಲ್ ದ ಅಷ್ಟಸಿದ್ಧೀಸ್ ವಿಲ್ ಬಿ ಇನ್ ದ ಫಾರ್ಮ್ ಲೈಕ್ ಇನ್ ದ ಅಷ್ಟಕೋಣಂ ಫಾರ್ಮ್. ಯು ಕ್ಯಾನ್ ಸೀ ದಟ್. ಸೊ ದಟ್ ಇಸ್ ದ ಅಷ್ಟಕೋಣಂ ಫಾರ್ಮ್. ಸೊ ಅದನ್ನ ಆವಾಹನೆ ಎಲ್ಲ ಮಾಡು ನಾವು ಮಾಡಿದ್ರೆ ತುಂಬಾ ಫಲಿತ ಅದು ಹೇಳಕ್ಕಾಗಲ್ಲ ನಮ್ಗೆ, ಅಷ್ಟು ಪುಣ್ಯ ಫಲ ಎಲ್ಲ ಇದೆ ಅದು. ಸೊ ಈ ಅನಘಾಷ್ಟಮಿ ವ್ರತಕ್ಕೆ ಈ ಆಶ್ರಮದಲ್ಲಿ ಗಣಪತಿ ಸ್ಥಾನದ ಆಶ್ರಮ ಅಂದ್ರೆ ಸ್ವಾಮೀಜಿಯವರು ತುಂಬಾ ಆಶ್ರಮಗಳಿದೆ, ದತ್ತಪೀಠ ಸ್ಥಾಪನೆ ಎಲ್ಲ ಮಾಡಿದ್ರು. ಇಂಡಿಯಾದಲ್ಲಿ ತುಂಬಾ ಇದೆ, ಲೈಕ್ ಆಲ್ಮೋಸ್ಟ್ ಮೋರ್ ದೆನ್ 150 180 ಅಂತ ಹೇಳ್ಕೋಬಹುದು. ಔಟ್ ಆಫ್ ಕಂಟ್ರಿನೂ ಇದೆ. ಈ US ದಲ್ಲಿದೆ, ಡ್ಯಾಲಸ್, ಪಿಟ್ಸ್ಬರ್ಗ್ ದಲ್ಲಿ, ಬ್ಯಾಟನ್ ರೂಸ್ ದಲ್ಲಿದೆ ದತ್ತ ಟೆಂಪಲ್ ಅಂತ. ಮತ್ತೆ ಈ ಕೆನಡಾದಲ್ಲಿದೆ, ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ ಒಂದಿದೆ, ಮತ್ತೆ ಆಸ್ಟ್ರೇಲಿಯಾದಲ್ಲಿ. ದತ್ತಾತ್ರೇಯ ಸ್ವರೂಪನೇ ಅಂತ ಹೇಳ್ಬೋದು ಅವ್ರನ್ನ, ಗುರುಗಳನ್ನ ಅಷ್ಟೇ. ಅವರು ದತ್ತಾತ್ರೇಯ ಸ್ವರೂಪರೇ ಅವರು. ಅಂದ್ರೆ ದತ್ತಾತ್ರೇಯ ಸ್ವಾಮಿ ಅವರು ಒಂದೊಂದು ಸಮಯದಲ್ಲಿ ಒಂದೊಂದು ಅವತಾರವನ್ನು ಸ್ವೀಕರಿಸ್ತಾರೆ. ಹೌದು. ಸೊ ಅವರು ಆ ಸಮಯದಲ್ಲಿ ನಾವು ಎಲ್ಲರಿಗೆ ಪ್ರಸಿದ್ಧವಾಗಿರೋದು ಶ್ರೀಪಾದ ವಲ್ಲಭರು ಮತ್ತೆ ನೃಸಿಂಹ ಸರಸ್ವತಿ. ಶ್ರೀಪಾದ ವಲ್ಲಭರು ಪಿಠಾಪುರದಲ್ಲಿ, ನೃಸಿಂಹ ಸರಸ್ವತಿ ಅವರು ಖಾಣಿಗಾಪುರದಲ್ಲಿ. ಸೊ ಆತರ. ಸೊ ಇವಾಗ ನಮ್ಗಿರೋದು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರು. ಸೊ ಅವರು ದತ್ತ ಸ್ವರೂಪ, ಸಾಕ್ಷಾತ್ ದತ್ತ ಸ್ವರೂಪವಾಗಿದ್ದಾರೆ ಅವರು.
ತುಂಬಾ ಅಂದ್ರೆ ಲಾಟ್ ಆಫ್ ಲೈಕ್ ಸೇವಾ Yes. to the Hindu community and Right. and uplifting the Hindu dharma, Yes. Sanatana dharma. And Swamiji also like established like so many peethams all over the world. Wow. And like inculcating the like to preach very good things. Like Wow. for example, like, even the small kids in Yes. our ashram, Yes. like almost 5 years old people, Yes. like They the learn. kids, they learn Bhagavad Gita. Wow. Like Okay. they learn the Bhagavad Gita, and like it's really amazing. Yes, sir. Once we had it in like Dallas dalli ಒಂದು ಭಗವದ್ಗೀತೆ ಒಂದು ಇದಾಗಿದೆ ಕಾಂಪಿಟೇಷನ್ ಸ್ಪರ್ಧೆ. ತರ ಅದಾದ್ಮೇಲೆ ಸೊ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಆಲ್ಮೋಸ್ಟ್ ಮೋರ್ ದೆನ್ 2000 ಪೀಪಲ್ ಒಂದೇ ಸತಿ ಒಂದೇ ಕಂಠದಲ್ಲಿ ಭಗವದ್ಗೀತೆ ವಾಚನ 700 ಇದು ಶ್ಲೋಕಗಳೆಲ್ಲರೂ ಪಠಣ ಮಾಡಿದ್ದಾರೆ. ಸೊ ಅವರೆಲ್ಲರೂ ವಿತೌಟ್ ಬುಕ್ಸ್ ಅಬ್ಬಾ, ಅದು ಗಣಪತಿ ಸಚ್ಚಿದಾನಂದ 3 year old kid is saying the Bhagavad Gita without book. ಎಸ್ ಗುರುಗಳೇ, So, ದತ್ತಾತ್ರೇಯರ ಪ್ರೀಚಿಂಗ್ಸ್ ಅಂತ ಬಂದಾಗ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ದತ್ತಾತ್ರೇಯ ದೇವರ ಪ್ರೀಚಿಂಗ್ಸ್ ಆತ್ಮಜ್ಞಾನ ಮೈನ್. Okay. ಅವ್ರದ್ದು ಅವಧೂತ ಗೀತಾ ಅಂತ ಇದೆ. ಇನ್ನು ದತ್ತಾತ್ರೇಯ ದೇವರವರ ಬಗ್ಗೆ ನಾವು we have to know a lot. Right. ಅಂದ್ರೆ ಅದು ಹೇಳಕ್ಕೆ ಅಷ್ಟು ಸುಲಭವಾಗಲ್ಲ. So ಈಗ there is a So book ಎಲ್ಲರಿಗೆ called ದತ್ತ ಚರಿತ್ರೆ. ಕರೆಕ್ಟ್. Yes. ದತ್ತ ಚರಿತ್ರೆ, ದತ್ತ ದರ್ಶನ ಅಂತ ಒಂದೊಂದಿದೆ. Right. ಅದಾದ್ಮೇಲೆ ಅವಧೂತ ಗೀತಾ ಅಂತ Yes, ಒಂದೊಂದಿದೆ. ಗುರುಗಳೇ. ಹಾ. ಸೊ ಈ ತರ ಎಲ್ಲ ಇದೆ. ಸೊ ಹಾ. like I would say if anybody is interested to learn more about Lord Datta, ಹಾ. take these books, sit in a quiet place and one day you can spend like half an hour or something Right. like that. Right. You can just read through and understand what is there in that. Yes. Also ಇದು ಮೈಸೂರು ಆಶ್ರಮದಲ್ಲಿ ನಮ್ಮ ಸ್ವಾಮೀಜಿಯವರು ಗಣಪತಿ ಸ್ವಾಮೀಜಿಯವರು ಒಂದು ದೀಕ್ಷವನ್ನು ಹೇಳ್ತಾರೆ. ಅಬ್ಬಾ, ಹಾ. ದತ್ತ ದೀಕ್ಷೆ Okay, ಹಾ. ಸೊ ಈ ಔದುಂಬರ ದೀಕ್ಷೆ. ಹಾ, ಹಾ, ಸೊ ಔದುಂಬರ. ಈ ಔದುಂಬರ ಮರೆ ತುಂಬಾ ತುಂಬಾ ವಿಶಿಷ್ಟತೆ ಇದೆ ಅವರಿಗೆ. ಸೊ ಅದು ಪ್ರಾಶಸ್ತ್ಯವಾಗಿರುವಂತಹ ಮರ ಅದು. ಕರೆಕ್ಟ್. ಸೊ ಅದರಿಂದಾನೇ ದತ್ತಾತ್ರೇಯ ಸ್ವಾಮಿ ಆವಿರ್ಭಾವ ಆಗಿರ್ಬೋದು ಅಂತಾನು ಹೇಳ್ಕೋಬಹುದು ನಾವು. ಖಂಡಿತ ಗುರುಗಳೇ. ಸೊ ಸ್ವಾಮೀಜಿಯವರು ಅದೇ ತರ ಹೇಳ್ತಾ ಇರ್ತಾರೆ. Right. ಸೊ ನಮ್ಗೆ ಈ ಔದುಂಬರ ವೃಕ್ಷಕ್ಕೆ ತುಂಬಾ ವಿಶೇಷತೆ ಇದೆ. Right. ಸೊ ಈ ಔದುಂಬರ ದೀಕ್ಷಾ ಅಂತ ಹೇಳಿದ್ರು Right. ಸ್ವಾಮೀಜಿಯವರು. ಇದು 3 days ಅಥವಾ 5 days, Yes. 11 days, Yes. 16 or 40 days. Wow. ಸೊ ಈ ತರ ಒಂದು ಮಂಡಲ ತರ. ಸೊ ಒಂದು ದೀಕ್ಷ ತರ ಇರ್ತಾರೆ. ಕೆಲವರು ಇನ್ನುವೆ ಇದು ಪಿಠಾಪುರ ಮತ್ತೆ ಕಾಣಿಗಾಪುರದಲ್ಲಿ ದತ್ತ ಚರಿತ್ರೆ, ಸೊ ಇದೆಲ್ಲ ಅವರು ಒಂದು ದೀಕ್ಷಾ ತಗೊಂಡು ಈ ಔದುಂಬರ ವೃಕ್ಷದ ಕೆಳಗಡೆ ಅವರು they will sit there and they will just read the Datta Charitra for like 40 days or something like that. Yes. So they will just spend there the time in that Yes. in that ಒಂದು place. ಕ್ಯೂರಿಯಸ್ ಕ್ವಶನ್ ಗುರುಗಳೇ, ಹಾ. ದತ್ತಾತ್ರೇಯರ ಒಂದು ಮೂರ್ತಿ ಕಾಣಿಕಾಪುರಕ್ಕೇನೆ ಯಾಕೆ ಮೂಲ ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಳೋ ಒಂದು ಆಸೆ. ಮೂಲ ಅಂತ ಇಲ್ಲ. ಅಂದ್ರೆ ದತ್ತಾತ್ರೇಯ ಸ್ವರೂಪ ಒಂದೊಂದು ಕಡೆ ಒಂದೊಂದು ಸ್ವರೂಪ ಇದೆ. ಓಕೆ. ಇವರು ಹೇಳಿದ್ದಾರೆ ಅಂತ ಮುಂಚೆ ಶ್ರೀಪಾದ ವಲ್ಲಭ ಸ್ವರೂಪ ಪಿಠಾಪುರದಲ್ಲಿದೆ. ಆ ಥರ ನರಸಿಂಹ ಸರಸ್ವತಿ ಸ್ವರೂಪ ನಾಣಗಾಪುರದಲ್ಲಿದೆ. ಆ ಥರ ದತ್ತಾತ್ರೇಯಕ್ಕೆ ಒಂದು ಸ್ವರೂಪ ಅಂತ ಏನೂ ಇಲ್ಲ, ಗುರು ಸ್ವರೂಪ ಅಲ್ಲ, ಒಂದೊಂದು ಸ್ವರೂಪ ಒಂದೊಂದು ಕಡೆ ಇರುತ್ತೆ. ಅಬ್ಬಾ, ಓಕೆ. ಮೂಲ ಪೂಜೆ ಅಲ್ಲಿ ಗಾಣಿಗಾಪುರದಲ್ಲಿ ದತ್ತಾತ್ರೇಯರಿಗೆ ನಡೆಯುತ್ತೆ. ಅಂದ್ರೆ ಅಲ್ಲಿ ನಿರ್ಗುಣ ಪಾದುಕಗಳಿದೆ. ಅಲ್ಲಿ ಓ, ನಿರ್ಗುಣ ಪಾದುಕಗಳಂದ್ರೆ ಸ್ವಾಮಿ ಅವರದು ನಿಜವಾದ ಪಾದ, ನಿಜವಾದ ಪಾದಗಳು ನಿಜವಾದ ಪಾದಗಳು ಅಲ್ಲೇ ಇದೆ ಅಂತ. ಸೊ ನಿಜ ಪಾದ ದರ್ಶನ ಆಗತ್ತೆ ಅಲ್ಲಿ. ನರಸಿಂಹ ಸರಸ್ವತಿ ಅವರು ಚರಿತ್ರದಲ್ಲಿ ಇರುತ್ತೆ ಅದೆಲ್ಲ. ಸೊ ಅದೆಲ್ಲ ಹೇಳಕ್ಕೆ ಅದ್ರಲ್ಲಿ ತುಂಬಾ ಖಂಡಿತ ಆಗುತ್ತೆ. ಖಂಡಿತ. ಬಟ್ ನಾನು ಸುಮ್ಮನೆ ಹೇಳ್ತಾ ಇದ್ದೆ, ಇಂಟ್ರೆಸ್ಟ್ ಇದ್ರೆ ಯಾರಿಗೆ. ಸೊ ನರಸಿಂಹ ಸರಸ್ವತಿ ಸ್ವಾಮಿ ಅವರ ಚರಿತ್ರವನ್ನು ಮತ್ತೆ ದತ್ತ ಚರಿತ್ರೆ, ಶ್ರೀಪಾದ ವಲ್ಲಭ ಚರಿತ್ರೆ ಅಂತ ಇದೆ. ಸೊ ಇದೆಲ್ಲ, ಸೊ ಇಫ್ ದೇ ವಾಂಟ್ ಟು ಲರ್ನ್ ಮೋರ್ ದೇ Yes, ಕ್ಯಾನ್ they can. ರೀಡ್ ಇಟ್ ಅಂಡ್ ದೇ ಕ್ಯಾನ್ ಲರ್ನ್ ವೆರಿ ಲಾಟ್ ಆಫ್ ಮಿರಾಕಲ್ಸ್, ಲೈಕ್ ಹೌ ಲಾರ್ಡ್ ದತ್ತಾತ್ರೇಯ ವಾಸ್ ಶೋನ್ ಟು ದ ವರ್ಲ್ಡ್. ಖಂಡಿತ ಗುರುಗಳೇ, ದತ್ತ ಚರಿತ್ರೆನಲ್ಲಿ ನಾವು ಓದ್ತಾ ಇದ್ರೆ ಪ್ರತಿಯೊಂದು ಅಧ್ಯಾಯನೂ ಕೂಡ ಒಂದೊಂದು ರೀತಿನಲ್ಲಿ ಯಾರ್ಯಾರಿಗೆ ಮಿರಾಕಲ್ಸ್ ಆಗಿದೆ ಲೈಫಲ್ಲಿ ಅನ್ನೋದನ್ನ ತುಂಬಾ ವಿಶ್ಲೇಷಣೆಯಿಂದ ತುಂಬಾ ಇದೆ. ಪುಸ್ತಕದಲ್ಲಿ ಹೇಳಿದ್ದಾರೆ.
ಅದು ಒಂದು ವ್ರತ ಅಂತ ಮಾಡಬೇಕು ಅಂತ ಹೇಳ್ತಾರೆ. ದತ್ತ ಚರಿತ್ರೆ ಪಾರಾಯಣ ಒಂದು ವ್ರತ ಅಂತ ಯಾಕೆ ಮಾಡಬೇಕು, ಅದರ ಹಿನ್ನೆಲೆ ಏನಾದ್ರು ಇದೆಯಾ? ಸೊ ಅದೇ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ, ಇದು ದತ್ತ ದೀಕ್ಷೆ ತರ. ಸೊ ಅದೇ ತರ ಓಕೆ. ಆ ಸಮಯದಲ್ಲಿ ಅವರು ಉಪ್ಪು ಮತ್ತೆ ಖಾರ, ಸೊ ಇದೆಲ್ಲ ಅವರು ನಿಷಿದ್ಧವಾಗಿರ್ಬೇಕು. ಸೊ ಓನ್ಲಿ ಚಪ್ಪಿಯಾಗೆ, ಸೊ ಅದೆಲ್ಲ ಮಾತ್ರ. ದತ್ತಾತ್ರೇಯರಿಗೆ ನೈವೇದ್ಯವನ್ನ ಅರ್ಪಿಸಬೇಕು ಅಂದ್ರೆ ಏನು ಒಂದು ಶ್ರೇಷ್ಠವಾದ ತಂಬಿಟ್ಟು ಅಂತ ನಿಮ್ಗೆ ಐಡಿಯಾ ಇದೆಯಾ? ತಂಬಿಟ್ಟು ತುಂಬಾ ಪ್ರೀತಿಕರ, ತಂಬಿಟ್ಟು ಸಿಹಿ ಖಾದ್ಯ, ತುಂಬಾ ಪ್ರೀತಿ ಅವರು. ಸೊ ಸೊ ಈ ತಂಬಿಟ್ಟುವನ್ನು ನೈವೇದ್ಯ ಮಾಡಿದ್ರೆ ತುಂಬಾ ಪ್ರೀತರಾಗ್ತಾರೆ ದತ್ತಾತ್ರೇಯರು. ಸೊ ಗುರುಗಳ ಅಂದ್ರೆ ಗುರುಗಳಿಗೆ ಪ್ರಾಧಾನ್ಯವಾಗಿರೋದು ಗುರುವಾರನೇ ಪ್ರಬಲವಾಗಿರತ್ತಾ ಅಥವಾ ಯಾವ ವಾರ ದತ್ತಾತ್ರೇಯರಲ್ಲಿ? ಯಾವ ದಿನ ಆದ್ರೂ ದತ್ತಾತ್ರೇಯ ಸ್ವಾಮಿಯವರು ಸ್ಮರಣ ಮಾತ್ರ, ಅಂದ್ರೆ ಸ್ಮರಣ ಮಾಡಿದ್ರೆ ಸಾಕು. ನಾವು ಇನ್ ದ ಬಿಗಿನಿಂಗ್ ನಾವು ಹೇಳಿದ್ವಲ್ವಾ, ದತ್ತಸ್ತವ ಒಂದು ಅಲ್ಲಿ. ಸೊ ಅದರಲ್ಲಿ ಅಟ್ ದ ಎಂಡ್ ಆಫ್ ಎವ್ರಿ ಶ್ಲೋಕ ಸ್ಮರ್ತೃಗಾಮಿ ಸನೋವತು ಅಂತ ಹೇಳ್ತೀವಿ. ಮಾತ್ರನೇ ಅವರ ಅನುಗ್ರಹ ನಮಗೆ ಬರುತ್ತೆ. ಸ್ಮರಣ ಮಾಡಿದ್ರೆ ಸಾಕು, ನಮ್ಗೆ ಅವರ ಅನುಗ್ರಹ ಎಲ್ಲ ಇರುತ್ತೆ. ಅವರು ನಮ್ಗೆ ಏನು ಅವರ ಎಲ್ಲ ಆಶೀರ್ವಾದ ಎಲ್ಲ ನಮ್ಗೆ ಕೊಡ್ತಾರೆ ಅಂತ ಇದೆ. ಸೊ ಕಲಿಯುಗದಲ್ಲೂ ಕೂಡ ಯಾರಾದ್ರೂ ಈಗಿನ ಜನರೇಷನ್ ಎಲ್ಲರೂ ಕೂಡ ನಂಬೋದು ತುಂಬಾನೇ ವಿರಳ, ಕಡಿಮೆ ಅಲ್ವಾ ಗುರುಗಳೇ? ಸೊ ಈಗಿನವರು ಕೂಡ ಪ್ರಶ್ನೆ ಮಾಡೋದು, ಯಾಕೆ ದತ್ತಾತ್ರೇಯರನ್ನ ಪೂಜೆ ಮಾಡಬೇಕು, ಯಾಕೆ ನಾವು ಅವ್ರನ್ನ ಪ್ರಾರ್ಥನೆಯನ್ನು ಮಾಡಬೇಕು? ಕಲಿಯುಗದಲ್ಲೂ ಕೂಡ ಹೌ ವಾಸ್ ಇಟ್ ಸಿಗ್ನಿಫಿಕೆಂಟ್ ಟು ಪ್ರೇ ದತ್ತಾತ್ರೇಯ ಅಂತ ಕೇಳಿದಾಗ ನಿಮ್ಮ ಉತ್ತರ ಏನು ಅಂತ ಕೇಳ್ಬೋದಾ? ಏನಂದ್ರೆ ಕಲವು ಕಲಿಕೃತಾಂ ಪಾಪಂ, ನಮ್ಮ ಕಲಿಯುಗದಲ್ಲಿ ಪಾಪ ತುಂಬಾ ಜಾಸ್ತಿ ಇರುತ್ತೆ, ತುಂಬಾ ಕಡೆಯಿಂದ ಇರುತ್ತೆ. ಆ ದೋಷಗಳೆಲ್ಲ ನಿವೃತ್ತಿ ಆಗಬೇಕು, ನಮಗೆ ಕರ್ಮದೋಷ ಎಲ್ಲ ನಿವೃತ್ತಿ ಆಗಬೇಕು. ಅವರದ ಗುರುಗಳಿಂದ ನಮಗೆ ಜ್ಞಾನ ಉದ್ಭವ ಆಗಬೇಕು, ನಮಗೆ ಜ್ಞಾನ ಬರಬೇಕು, ಜ್ಞಾನಾರ್ಜನೆ ಬರಬೇಕು. ಅಂದ್ರೆ ನಾವು ದತ್ತಾತ್ರೇಯ ಸಪ್ತಾಹ, ದತ್ತಾತ್ರೇಯ ಚರಿತ್ರ, ದತ್ತಾತ್ರೇಯನೇ ಸ್ಮರಣ ಮಾಡಬೇಕು, ದತ್ತಾತ್ರೇಯನ ಪೂಜೆ ಮಾಡಬೇಕು, ದತ್ತಾತ್ರೇಯ ಅಭಿಷೇಕ ಮಾಡಬೇಕು, ದತ್ತಾತ್ರೇಯ ಚರಿತ್ರನೇ ಪಾರಾಯಣ ಮಾಡಬೇಕು. ಸಪ್ತಾಹ ಅಂತ 7 ದಿನಕ್ಕೆ ದತ್ತ ಸಪ್ತಾಹ ಅಂತ ಇದೆ. ದತ್ತ ಚರಿತ್ರನೇ 7 ದಿನದಲ್ಲಿ ಆ ಚರಿತ್ರೆ ಎಲ್ಲ ಪಾರಾಯಣ ಮಾಡಬೇಕು. ಶ್ಲೋಕಗಳು ಇರುತ್ತೆಲ್ಲ, ಆ ಶ್ಲೋಕಗಳೆಲ್ಲ ಪಾರಾಯಣ ಮಾಡಿದ್ರೆ, ಪಾರಾಯಣ ಮಾಡಿದ ಮೇಲೆ ಅನ್ನದಾನ ಮಾಡಬೇಕು ನಮ್ಮ ಕೈಯಿಂದ. ಏನಂದ್ರೆ ದತ್ತಾತ್ರೇಯ ದೇವರಿಗೆ, ದತ್ತ ಭಕ್ತರಿಗೆ ನಾವು ಅನ್ನದಾನ ಮಾಡಿದ್ರೆ ಅವರಿಗೆ ತುಂಬಾ ಇಷ್ಟ. ಅದಕ್ಕೆ ನಾವು ದತ್ತ ಚರಿತ್ರ ಪಾರಾಯಣ ಮಾಡಿ ಅನ್ನದಾನ ಮಾಡಿದ್ರೆ ಅವರ ಅನುಗ್ರಹ ಸಂಪೂರ್ಣವಾಗಿ ನಮಗೆ, ನಮ್ಮ ಕುಟುಂಬಕ್ಕೆ ಎಲ್ಲ ಬರುತ್ತೆ. ಅದು ವಿಶೇಷ, ತುಂಬಾ ವಿಶೇಷ. ನಮ್ಮ ಕರ್ಮದೋಷಗಳು ನಿವೃತ್ತಿ ಆಗ್ಬೇಕು ಆದ್ರೆ ಅವರ ಅನುಗ್ರಹ ಇರಬೇಕು, ಅವ್ರನ್ನೇ ಪೂಜಾ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಈಗಲೂ ಹೇಳ್ತಾ ಇದ್ದಾರೆ, ಇದು ಗಾಣಗಾಪುರದಲ್ಲಿ ಮಾಧ್ಯಾಹ್ನಿಕ ಕಾಲದಲ್ಲಿ ಭಿಕ್ಷಾಟನೆ ಅಂತ ಇರುತ್ತೆ. ಸೊ ಈ ಭಿಕ್ಷಾಟನೆ ಅಂದ್ರೆ ತುಂಬಾ ವಿಶೇಷ ಆಗಲಿ, ಅಂದ್ರೆ ಎಲ್ರು ಹೋಗ್ಬೇಕು ಆತರ. ಸೊ ಎಲ್ರು ಒಂದು ಪ್ಲೇಟ್ ಇಟ್ಕೊಂಡು ಹೋಗ್ತಾ ಇರ್ಬೇಕು. ಸೊ ಎಲ್ರು ಈ ದತ್ತ ಭಿಕ್ಷೆ ಅಂತಾರೆ. ಸೊ ಎಲ್ರು ಅವರು, ಸೊ ಇದು ತುಂಬಾ ವಿಶೇಷ. ಸೊ ನಾನು ಅಲ್ಲಿದ್ದೀನಿ, ಅಂದ್ರೆ ನಮ್ಮ ಅಪ್ಪ ಅವರು ಒಂದು 6 months ಅಲ್ಲಿದ್ದಾರೆ. ಸೊ ಆವಾಗ ನನಗೆ ತುಂಬಾ ಚಿಕ್ಕ ವಯಸ್ಸಿಗೆ, ಬಟ್ ನಾನೆಲ್ಲ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್, ಲೈಕ್ ಅಂದ್ರೆ directly I've experienced all the, like, you know, all the bliss, like. Yes, Gurugale, yes. So we celebrate Datta Jayanti. ದತ್ತ ಜಯಂತಿನ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಇಲ್ಲೂ ಕೂಡ ಆಶ್ರಮದಿಂದ ಗುರುಗಳ ಅನುಗ್ರಹ ಸದಾ ಇರೋದ್ರಿಂದ ನಿರ್ವಿಘ್ನವಾಗಿ ನೆರವೇರತ್ತೆ ಅಂತ. ಸೊ ಈ ದತ್ತ ಜಯಂತಿಯ ಮಹತ್ವತೆ ಏನು ಅಂತ ಹೇಳಲಿಕ್ಕಾಗತ್ತ ಅಂತ? ದತ್ತಾತ್ರೇಯ ಸ್ವಾಮಿ ಆವಿರ್ಭಾವ, ಅವರ ಒಂದು ಅಸ್ತಿತ್ವತೆ ಪ್ರತೀಕ. ಆದ್ಮೇಲೆ ಅಲ್ಲಿಂದ 8 ದಿನ ಆದ್ಮೇಲೆ ಬಹುಳ ಅಷ್ಟಮಿ ಅಂತ ಇರುತ್ತಲ್ವಾ, ಅಷ್ಟಮಿ ದಿನದಲ್ಲಿ ಈ ಅನಘಾಷ್ಟಮಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅಂದ್ರೆ ಅದು ಪ್ರಧಾನ ಅನಘಾಷ್ಟಮಿ ದಿನ ಅಂತೀವಿ ನಾವು. ಸೊ ಅದೇ ದಿನ ಈ ಅನಘಾಷ್ಟಮಿ ವ್ರತವನ್ನು ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ದತ್ತದೇವರು ಹೇಳ್ತಾರೆ. ಸೊ ಅದಕ್ಕೆ ಇದು ಮಾರ್ಗಶಿರ ಬಹುಳ ಅಷ್ಟಮಿದಲ್ಲಿ ಅನಘಾಷ್ಟಮಿ ವ್ರತ ಯಾರು ಮಾಡಿದ್ರ, ಅಂದ್ರೆ whoever does the puja, whoever does the vratam, they can receive immense blessings from Lord Dattatreya. It is not only the materialistic blessing, like health, wealth, like, you know, like
ನಾಟ್ ಓನ್ಲಿ ದಟ್ ಬಟ್ ಆಲ್ಸೋ ಲೈಕ್ ಇಟರ್ನಲ್ ಲೈಕ್ ನಾಲೆಡ್ಜ್, ಓಕೆ, ಆತ್ಮ ಜ್ಞಾನ ಸಿದ್ಧಿ, Eternal spirit ಅವರು. ಇಟರ್ನಲ್ ಸ್ಪಿರಿಟ್. ಸೊ ಅದಕ್ಕೆ ದತ್ತಾತ್ರೇಯ ಸ್ವಾಮಿ ಅವರಿಗೆ ಪೂಜಾ ಮಾಡ್ತಾ ಇರುವಾಗ ಆತ್ಮ ಜ್ಞಾನ ಸಿದ್ಧ್ಯರ್ಥಂ ಅಂತ ಹೇಳ್ತಾ ಇರ್ತೀವಿ ನಾವು ಈ ಸಂಕಲ್ಪದಲ್ಲಿ, Right. ಆತ್ಮ ಜ್ಞಾನ ಸಿದ್ಧಿ. ಸೊ ಈಗ ದತ್ತಾತ್ರೇಯನ ಪ್ರಾರ್ಥನೆ ಮಾಡಬೇಕಾದ್ರೆ ಇಂಥದೇ ಒಂದು ನಿಯಮ ನಿಷ್ಠೆ ಇದೆ, ಈ ಥರನೇ ವ್ರತ ಆಚರಣೆ ಮಾಡಬೇಕು ಅನ್ನೋದೇನಾದ್ರು ಪದ್ಧತಿ ಇದ್ರೆ ನಿಮ್ಮ ಮುಖೇನ ತಿಳ್ಕೊಬಹುದಾ ಅಂತ? ದತ್ತ ದೀಕ್ಷೆ ಅಂತ ಹೇಳ್ತೀನಲ್ವಾ, ಸೊ ಅದು ಫಾಲೋ ಮಾಡಿದ್ರೆ ಮಾಡಬೇಕು. ಸಾಕು. ಅದು ಮಾಡಬೇಕು. ಅದಾದ್ಮೇಲೆ ದತ್ತದೇವರಿಗೆ ಓಂ ದತ್ತಾಯ ನಮಃ ಅಂದ್ರೆ ಸಾಕು, ಶ್ರೀ ದತ್ತಂ ಶರಣಂ ಮಮ ಅಂದ್ರೆ ಸಾಕು, ಓಂ ದ್ರಾಂ ದತ್ತಾಯ ನಮಃ ಅಂದ್ರೆ ಸಾಕು. ಸೊ ಮೂಲ ಮಂತ್ರನೇ ಅದೇ ಹೇಳ್ತೀರಿ? ಮೂಲ ಮಂತ್ರ ಅಂದ್ರೆ ಮಾಲಾ ಮಂತ್ರ ಒಂದೊಂದಿದೆ, ಅದು ತುಂಬಾ ದೊಡ್ಡದದು. ಸೊ ಅದೀಗ ಹೇಳಕ್ಕಾಗಿಲ್ಲ. ಸೊ ಬಟ್ ಅದು ತುಂಬಾ ವೆರಿ ವೆರಿ ಪವರ್ಫುಲ್, ಬಟ್ ಅದು ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ಸೊ ಇಫ್ ಎನಿಬಡಿ ವಾಂಟ್ಸ್ ಟು ಡೂ ದ ಸಾಧನ ಆಫ್ ಲಾರ್ಡ್ ದತ್ತಾತ್ರೇಯ ಅಲಾಂಗ್ ವಿತ್ ದ ಮಾಲಾ ಮಂತ್ರ, ದೇ ಹ್ಯಾವ್ ಟು ಫಾಲೋ ಸರ್ಟನ್ ರೂಲ್ಸ್ ವೆರಿ ಸ್ಟ್ರಿಕ್ಟ್ಲಿ. ಸೊ ದೀಕ್ಷೆ ತಗೊಂಡೇನೆ ದೀಕ್ಷೆ ಇರಬೇಕು. ಸೊ ಅವರು ಸೊ ಅದೇ ತರ ವೆರಿ ಸ್ಟ್ರಿಕ್ಟ್ ರೂಲ್ಸ್. ಸೊ ಆ ತರ ಇರಬೇಕು. ಮತ್ತೆ ನಮ್ಮ ಸ್ವಾಮೀಜಿಯವರು, ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಒಂದು ಮಂತ್ರವನ್ನು ಹೇಳ್ತಾರೆ ಎಲ್ಲರಿಗೆ, ಫಾರ್ ದ ಪ್ರೊಟೆಕ್ಷನ್ ಆಫ್ ದ ವರ್ಲ್ಡ್ ಅಂತ ಒಂದೇ ಒಂದು ಮಂತ್ರ ಹೇಳ್ತಾರೆ. ನಿಮ್ಮ ಮುಖೇನ ಅದನ್ನ ತಿಳಿಸಿದ್ರೆ ವೀಕ್ಷಕರಿಗೆ, ನಮಗೆ ಎಲ್ಲರಿಗೂ ಕೂಡ ಒಂದು ಅನುಗ್ರಹ ಪ್ರಾಪ್ತಿ ಆಗುತ್ತೆ. ಓಂ ಐಂ ಹ್ರೀಂ ಶ್ರೀಂ ಶಿವರಾಮ ಅನಘ ದತ್ತಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಶಿವರಾಮ ಅನಘ ದತ್ತಾಯ ನಮಃ ಅಂತ ಒಂದು ಮಂತ್ರ. ಇದು ಬೀಜ ಮಂತ್ರ. ಬೀಜ ಮಂತ್ರ ಇದು ಯಾರಾದ್ರೂ ಹೇಳ್ಬೋದು, ನೋ ಪ್ರಾಬ್ಲಮ್. ಸೊ ಅಂತ ಸ್ವಾಮೀಜಿ ಅವರೇ ಹೇಳಿದ್ರು. ಸೊ ಹೆಂಗಸರು ಕೂಡ ಪಠಣ ಮಾಡಬಹುದು, ಎಲ್ಲರೂ ಹೇಳ್ಬೋದು. ಓಕೆ. ಸೊ ಈಗ ಗುರುಗಳ ಒಂದು ಆರಾಧನೆ ಮಾಡ್ತಾ ಇರುವಂತಹ ಭಕ್ತಾದಿಗಳಿಗೆ ವಿಸ್ಮಯ ಅಂತೂ ಖಂಡಿತ ಇರುತ್ತೆ. ಐ ಮೀನ್ ಮಿರಾಕಲ್ಸ್, ರೈಟ್? ಸೊ ಮಿರಾಕಲ್ಸ್ ಅನ್ನೋದು ಗುರುವನ್ನು ನಂಬಿಟ್ರೆ ಎಲ್ಲವೂ ಕೂಡ ಸಾಧ್ಯ ಆಗತ್ತೆ. ಗುಲಾಮನಾಗ್ಬಿಡಬೇಕು, ಗುರುವನ್ನ ಖಂಡಿತ ನಂಬಿದ್ರೆ ಎಲ್ಲವೂ ಸಿದ್ಧಿ ಪಡ್ಕೋಬಹುದು ಅಂತಾರೆ. ಸೊ ಈ ವಿಸ್ಮಯ ಎಲ್ಲರ ಜೀವನದಲ್ಲೂ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಏನಾದರೂ ದತ್ತಾತ್ರೇಯರ ಒಂದು ವಿಸ್ಮಯ, ಅದು ಮಿರಾಕಲ್ ಆಗಿದ್ರೆ ಕೇಳೋ ಒಂದು ಆಸೆ ನಮಗೆ ಅಂತ. ಲಾಟ್ಸ್ ಆಫ್ ಮಿರಾಕಲ್ಸ್ ಅಂದ್ರೆ ಅದು ಹೇಳಕ್ಕೆ ಅಷ್ಟು ತುಂಬಾ ಇದೆ. ಅದರಲ್ಲೂ ಒಂದು ಹೇಳ್ಬೇಕಾದ್ರೆ ತುಂಬಾ ಕಷ್ಟ ನನಗೆ. ಬಟ್ ಸ್ವಾಮೀಜಿ ಅವರ ಹತ್ರ ನಮ್ಗೆ ಸ್ವಾಮೀಜಿ ಅವರೇ ನಮ್ಗೆ ದತ್ತಾತ್ರೇಯ ಅವರು, ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರೇ ನಮ್ಗೆ ದತ್ತಾತ್ರೇಯ ಅವರು. ಸೊ ನಿಮಗೆ ಕೇಳಿದಾಗ ಸ್ವಾಮೀಜಿ ಬಗ್ಗೆ ಹೇಳಿ ಅಂದ್ರೆ ಏನು ಹೇಳ್ತೀರಿ ಗುರುಗಳೇ? ಸ್ವಾಮೀಜಿಯವರು ಅದು ನಾನು ಹೇಳಿದ್ದು ಆಲ್ರೆಡಿ ಅಬೌಟ್ ದ ಧರ್ಮಂ, ಲೈಕ್ ದತ್ತಪೀಠ ಧರ್ಮ ಸ್ಥಾಪನಾ ದಟ್ ಹಿ ಹ್ಯಾಸ್ ಎಸ್ಟಾಬ್ಲಿಷ್ಡ್, ಅಂಡ್ ಆಲ್ಸೋ ಲೈಕ್ ದಟ್ ದ ಸೇವಾ ದಟ್ ಹಿ ಇಸ್ ಡೂಯಿಂಗ್ ಟು ದ people. Wow. Socially, like lot of people, like we have hospitals like for dumb and deaf people, and like free hospital in the Mysore SGS, like right. we have the SGS ashrama in the Mysore, and lot of sevas like that Swamiji is doing to the world, in spiritually, physically, like mentally, everything we can say. And also Swamiji is very very like he does the ಕ್ರಿಯಾ ಯೋಗ. ಕ್ರಿಯಾ ಯೋಗ ಅಂತ ಇದೆ. ಸೊ ಈ ಹಠ ಯೋಗ, ಕ್ರಿಯಾ ಯೋಗ ಅಂತ ಇರುತ್ತೆ ಎರಡು. ಹಠ ಯೋಗ ಅಂದ್ರೆ ಈ ಫಿಸಿಕಲ್ ಆಗಿ ಮಾಡ್ತಾ, ಈ ಕ್ರಿಯಾ ಯೋಗ ಅಂದ್ರೆ ನಮ್ಮ ಇನ್ಸೈಡ್ ಫಿಟ್ನೆಸ್, ಕರ್ಮ ಶುದ್ಧಿಯನ್ನ ಮಾಡ್ಕೊಳ್ಳೋಕೆ. ಸೊ ನಾಡಿ ಶುದ್ಧಿ ಅಂತ ಇರುತ್ತೆ. ಸೊ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರು ಈ ತರ ಕ್ರಿಯಾ ಯೋಗ ಅಂತ ಒಂದು ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಅದಕ್ಕೆ ತುಂಬಾ ಕ್ಲಾಸಸ್ ಎಲ್ಲ ಆಗ್ತಾ ಇರುತ್ತೆ. ಸೊ ಆನ್ಲೈನ್ ದಲ್ಲೂ ಆಗ್ತಾ ಇರುತ್ತೆ ಅದೆಲ್ಲ. ಶ್ರೀನಿವಾಸ ಗುರುಗಳೇ, ನಿಮ್ಮ ಮುಖೇನ ತಿಳ್ಕೊಳ್ಳೋ ಆಸೆ, ಗಣಪತಿ ಸಚ್ಚಿದಾನಂದ ಗುರುಗಳ ಮಹತ್ವತೆ ನಿಮ್ಮ ಜೀವನದಲ್ಲಿ ಎಷ್ಟಿದೆ ಅಂತ ತಿಳ್ಕೊಳ್ಳೋ ಆಸೆ ಇದೆ ನಿಮಗೆ? ಚೆನ್ನಾಗಿದೆ. ಈಗ ಅವರು ನಮಗೆ ಮೊದಲೇ 2002 ಅಲ್ಲಿ ಆಶ್ರಮಕ್ಕೆ ಬಂದಿದ್ವಿ. ನಾವು ಬಂದು ಅಲ್ಲಿ ವೇದಾಭ್ಯಾಸ ಮಾಡಿದ್ವಿ. ವೇದಾಭ್ಯಾಸ ಮಾಡಿ ಈಗ ಜೀವನ ಚೆನ್ನಾಗಿದೆ. ಅವರ ಹತ್ರ ಬಂದಿದ ಮೇಲೆ ಅವ್ರ ಗುರುಗಳ ಅನುಗ್ರಹ ಎಲ್ಲ ನಮಗೆ ಪರಿಪೂರ್ಣ ಆಗಿ ಇದೆ ಅಂತ ನಾವು ಜೀವನದಲ್ಲಿ ಎಲ್ಲ ಅವರ ಅನುಗ್ರಹದಿಂದ ಚೆನ್ನಾಗಿದೆ. ಇಲ್ಲ ಇನ್ನೇನು ಚೇಂಜಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಗುರುಗಳು ಈಗ ಆಶ್ರಮ ಇಲ್ಲಿ ದೇವಸ್ಥಾನದಲ್ಲಿ ಅಂತ? ಇದು ಆಶ್ರಮ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಇದು ಚಿಕ್ಕ ಹಾಲ್ ಇದೆ ಈಗ. ಸೊ ಈ ಸಣ್ಣ ಹಾಲ್ ಇದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಅದರಲ್ಲಿ ಬೇಸ್ಮೆಂಟ್ ಎಲ್ಲ ಬರ್ತಾ ಇದೆ.
ಮತ್ತೆ ಇನ್ನೂ ಪ್ರಾಜೆಕ್ಟ್ಸ್ ಎಲ್ಲ ಇದೆ, ಖಂಡಿತ. ಸೊ ಅದೆಲ್ಲ ಸ್ವಾಮೀಜಿ ಹೇಳ್ತಾ ಇರ್ತಾರೆ, ಅಂದ್ರೆ ಏನ್ ಮಾಡಬೇಕು ಅಂತ. Right. ಸೊ ಆಲ್ ದ ಕಮಿಟಿ ಪೀಪಲ್, ಎವ್ರಿ ಒನ್ ಇಸ್ ಲೈಕ್ follows blindly whatever our Guru Sri Ganapathan Swamiji and also under the guidance of the junior pontiff ಅಂದ್ರೆ ಉತ್ತರ ಪೀಠಾಧಿಗಳು ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರು. ಸೊ ಇವರಿಬ್ಬರು ಗೈಡೆನ್ಸ್ ದಿಂದ ಆಶೀರ್ವಾದದಿಂದಾನೇ ಹೋಗ್ತಾ ಇರುತ್ತೆ. ಗಣಪತಿ ಸಚ್ಚಿದಾನಂದ ಗುರುಗಳು ಇಲ್ಲಿ US ಅಥವಾ ಇಲ್ಲಿ ಬರ್ತಾ ಇರ್ತಾರ, ಯಾವಾಗ ವಿಸಿಟ್ ಮಾಡಬಹುದು ಅನ್ನೋದೇನಾದ್ರೂ ಒಂಚೂರು ಮಾಹಿತಿ ಯಾರಾದ್ರೂ ವೀಕ್ಷಕರು ಭೇಟಿ ಮಾಡೋರಿದ್ರೆ ಅವ್ರಿಗೆ ಅನುಕೂಲ ಆಗಲಿಲ್ಲ. ಸೊ ಸ್ವಾಮೀಜಿ ಅವರು ಇದು ಹೋಗ್ತಾ ಇರ್ತಾರೆ. ಸೊ ಆಲ್ ದ ವರ್ಲ್ಡ್ ಲೈಕ್ ಎಂಟೈರ್ ಟ್ರಿಪ್ಸ್ ಎಲ್ಲ ಆಗ್ತಾ ಇರುತ್ತೆ. ಅಂದ್ರೆ ಆಶ್ರಮಗಳು ಸ್ವಾಮೀಜಿ ಅವರು ದತ್ತಪೀಠ ದತ್ತ ಯೋಗ ಸೆಂಟರ್ ಅಂತ ಸೊ ಈ ನಾಮದಿಂದ ಪ್ರಸಿದ್ಧವಾಗಿದೆ ಈ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ. ಸೊ ಇದೆಲ್ಲಕ್ಕೆ ಹೋಗ್ತಾ ಇರ್ತಾರೆ. ಅಂಡ್ ಆಲ್ ದ ಡೀಟೇಲ್ಸ್ ಎವ್ರಿಥಿಂಗ್ ವಿಲ್ ಬಿ ಅವೈಲಬಲ್ ಆನ್ಲೈನ್ ಇದೆ. ಅದು ಅವಧೂತ ದತ್ತಪೀಠಂ .org ಅಂತ ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಯಾರಿಗಾದ್ರೂ ಮಾಹಿತಿ ಬೇಕಾದ್ರೆ ವೀಕ್ಷಕರೇ ದಯಮಾಡಿ ಸಂಪರ್ಕಿಸಿ. ಮತ್ತೆ ಇಲ್ಲಿರುವ ಕೆನಡದ ಸುತ್ತಮುತ್ತ ಭಕ್ತಾದಿಗಳೆಲ್ಲರೂ ಕೂಡ ಸ್ವಾಮಿ ದತ್ತಾತ್ರೇಯರ ಅನಘಾದೇವಿಯ ಮುಖೇನ ದರ್ಶನವನ್ನ ಮಾಡ್ಕೊಳ್ಳಿ. ಆಂಜನೇಯ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಇದ್ದಾರೆ, ಆದಷ್ಟು ಬನ್ನಿ, ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡಿಕೊಂಡ್ರೆ ಏನಿದ್ರೂ ಸಿದ್ಧಿಸುತ್ತೆ ಅನ್ನೋದಕ್ಕೆ ನನ್ನ ಜೀವನದಲ್ಲಿ ಅನುಭವ ತುಂಬ ಆಗಿದೆ, ನಿಮಗೂ ಕೂಡ ಅದು ಆಗತ್ತೆ ಅಂತ ಹೇಳ್ತೇನೆ. ಸೊ ಆದಷ್ಟು ಎಲ್ಲರೂ ಕೂಡ ಇಲ್ಲಿ ವಿಸಿಟ್ ಮಾಡಿ ದಾನವನ್ನು ಮಾಡಿ ಮತ್ತು ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಆದಷ್ಟು ಆಶ್ರಮಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾನೆ. ವಿಷ್ಣುದತ್ತ ಗುರುಗಳೇ, ದತ್ತಾತ್ರೇಯರ ಆರಾಧನೆ ನಿಮ್ಮ ಜೀವನದಲ್ಲಿ ಚೇಂಜಸ್, ಬದಲಾವಣೆ ಅಥವಾ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಕೊಟ್ಟಿದೆ ಅಂದರೆ ಏನು ಹೇಳ್ತೀರಿ ಗುರುಗಳೇ? ಅದು ಹೇಳಕ್ಕೆ ಹಾಗಿಲ್ಲ, ಅಂದರೆ ಎಲ್ಲ ಈ ಅನುಭವ ಆಗಬೇಕು ಎಲ್ಲರೂ. ರೈಟ್, ಎಕ್ಸ್ಪೀರಿಯನ್ಸ್. ಇಫ್ ವಿ ಎಕ್ಸ್ಪ್ಲೇನ್ ದಟ್ ಇಟ್ಸ್ ನಾಟ್ ರೈಟ್ ಆಲ್ಸೋ ಸಮಟೈಮ್ಸ್. ರೈಟ್. Everyone have to explore the divine blessings of Lord Dattatreya. They have to experience it by themselves. But what I can say is, whoever seeks Lord Dattatreya's Shri Sadguru's blessings, they will be immensely blessed with all the good things for the life and after life also. So ಅದೇ ಈಗ ಹೇಳ್ಬೋದು ನಾವು. ಅಂದ್ರೆ ದತ್ತಾತ್ರೇಯ ಸ್ವಾಮಿ ಅವರು ಮುಖ್ಯ ಏನು ಅಂದ್ರೆ ಇದೆ ಆತ್ಮ ಅಂದ್ರೆ ಸಚ್ಚಿದಾನಂದ ಅಂತ. ಸೊ ಅಂತೀವಲ್ವ ನಾವು, ಸಚ್ಚಿದಾನಂದ ಅಂದ್ರೆ ಸೊ ಆ ಇಟರ್ನಲ್ ಬ್ಲೆಸ್ ಇರ್ಬೇಕು. ಸೊ ಗುರುಗಳು ಅಂದ್ರೆ ನವನೀತ ತರ, ಬೆಣ್ಣೆ ತರ ಕರಗಿ ಹೋಗ್ತಾರೆ ಅಂತ ಯಾರೇ ಒಂದು ಕೇಳ್ಕೊಂಡ್ರು ಏನೇ ಕೋರಿಕೆನೂ ಕೂಡ ನಿವಾರಣೆ ಮಾಡ್ತಾರೆ ಅಂತ. ಸೊ ನಾವು ದೈಹಿಕವಾಗಿ ಬಂದು ಪೂಜೆಯನ್ನು ಸಲ್ಲಿಸಲಿಕ್ಕೆ ಅನಿವಾರ್ಯ ಕಾರಣದಿಂದ ಆಗಲಿಲ್ಲ ಅಂದರೆ ಮಾನಸಿಕ ಪೂಜೆಯನ್ನು ಅಕ್ಸೆಪ್ಟ್ ಮಾಡ್ಕೋತಾರ ಅಂತ? ಖಂಡಿತ ಮಾಡ್ಕೋತಾರೆ ಅವರು. ದತ್ತ ಸ್ವಾಮಿ ಅವರೇ ಅದೇ ತರ ಇರ್ತಾರೆ ಅವರು ಯಾವಾಗಾದ್ರೂ. ಸೊ ದತ್ತ ಅಂತ ಅಂದ್ರೆ ಸಾಕು ಅವ್ರಿಗೆ, ಸ್ಮರಣ ಮಾತ್ರ ಅಂತ ಹೇಳಿದ್ವಲ್ವಾ. ಶ್ರೀನಿವಾಸ ಗುರುಗಳೇ, ನಿಮ್ಮಿಂದ ಕೇಳ್ಕೊಳ್ಳೋಣ ಒಂದು ಆಸೆ. ಗುರುಗಳ ಒಂದು ಆರಾಧನೆ, ಪೂಜೆ ನೀವು ಸತತವಾಗಿ ತ್ರಿಕಾಲವೂ ಮಾಡ್ತಾ ಇದ್ದೀರಿ. ಎಷ್ಟು ಪುಣ್ಯವಂತರು ನಾನು ಹೇಳಲಿಕ್ಕೆ ಅಸಾಧ್ಯ. ಸೊ ನಿಮ್ಗೆ ಎಷ್ಟು ತೃಪ್ತಿಯನ್ನು ಕೊಟ್ಟಿದೆ ಗುರುಗಳೇ? ಗುರು ದತ್ತಾತ್ರೇಯರು ಅಥವಾ ಆಂಜನೇಯ ಸ್ವಾಮಿ ಎಲ್ಲ ಪರಿವಾರವೇ ನಿಮ್ಮ ಪೂಜೆ ಆರಾಧನೆ ಮಾಡ್ತಿದ್ರಿ. ಎಷ್ಟು ಮನಸ್ಸಿಗೆ ತೃಪ್ತಿ ಹಾಗೂ ಎಷ್ಟು ಸಮಾಧಾನ ಕೊಟ್ಟಿದೆ ಅಂತ ಕೇಳ್ಬೋದಾ ಅಂತ? ಅದು ತೃಪ್ತಿ ಅಂದರೆ ಅದು ಹೇಳಕ್ಕಾಗಲ್ಲ, ಅಷ್ಟು ತೃಪ್ತಿ ಇರುತ್ತೆ. ಏನಂದರೆ ಭಗವತ್ ಆರಾಧನಾ ನಾವು ಮಾಡಬೇಕಾದ್ರೆ ಅದು ನಮಗೆ ಅವರ ಅನುಗ್ರಹ ಇರಬೇಕು ಖಂಡಿತವಾಗಿ. ಏನಂದರೆ ನಾವು ಮಾಡೋಕ್ಕೆ ಪ್ರಯತ್ನ ಮಾಡಿಸಿದ್ರು ಕಾಲವ ಅನುಕೂಲವಾಗ ಆಗಕ್ಕೆ ಆಗಲ್ಲ. ಅಲ್ಲ, ಭಗವಂತರ ಅನುಗ್ರಹ ಸಂಪೂರ್ಣವಾಗಿ ಇರಬೇಕು. ನಾವು ಅವರ ಅನುಷ್ಠಾನ ಮಾಡೋಕ್ಕೆ ಅಂದರೆ ಅವರು ಪೂಜಾ ಕೈಂಕರ್ಯ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮೊದಲನೇ ನಮಗೆ ಒಳಗೆಯಿಂದ ನಮಗೆ ಭಾವ ಬರಬೇಕು, ಪ್ರೇರಣೆ ಆಗಬೇಕು, ನಾವು ಪೂಜಾ ಮಾಡಬೇಕು. ಮಾಡಿದ್ರೆ ಅವರ ಅನುಗ್ರಹ ಸಂಪೂರ್ಣವಾಗಿರುತ್ತೆ ಎಲ್ಲರಿಗೆ. ಯಾರು ಮಾಡಿದ್ರು ಅವ್ರ ಬಗ್ಗೆ ಬರಬೇಕು. ಮೊದಲು ನಾವು ಪ್ರಯತ್ನ ಮಾಡಬೇಕು ಅವ್ರ ಹತ್ರ ಬರಕ್ಕೆ. ಅವ್ರು ಬಂದಿದ್ರೆ ಅವ್ರು ನೋಡ್ಕೊಂತಾರೆ, ಅವ್ರ ಅನುಗ್ರಹ ಕೊಡ್ತಾರೆ ಖಂಡಿತವಾಗಿ. ನಾವು ಪ್ರಯತ್ನ ಮಾಡಬೇಕು. ಏನಂದ್ರೆ ಭಗವತ್ ಸಂಕಲ್ಪ, ಭಗವತ್ ಅನುಗ್ರಹ ನಮ್ಗೆ ಇರುತ್ತೆ. ನಾವು ಅವ್ರ ಹತ್ರಕ್ಕೆ ಬಂದು ಅವ್ರ ಹತ್ರ ಅವ್ರ ಬಗ್ಗೆ ಪೂಜಾ ಮಾಡಕ್ಕೆ, ಅವ್ರ ಕೈಂಕರ್ಯ ಮಾಡಕ್ಕೆ, ಅವರು ಚರಿತ್ರ ಪಾರಾಯಣ ಮಾಡಕ್ಕೆ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ ಖಂಡಿತ ಅವರ ಅನುಗ್ರಹ ಇರುತ್ತೆ ಎಲ್ಲರಿಗೆ. ಯಾರು ಮಾಡಿದ್ರು ಎಲ್ಲರಿಗೆ ಅವರ ಅನುಗ್ರಹ ಇರುತ್ತೆ. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ದಾರೆ, ಈ ಥರ ಎಲ್ಲ ಇಲ್ಲಿ ಇಷ್ಟು ಪ್ಲೇಸ್ದಲ್ಲಿ ಎಲ್ಲಿ
ಸ್ಥಳದಲ್ಲಿ ದತ್ತಾತ್ರೇಯನ ಪ್ರತಿಷ್ಠಾ ಯಾಕೆ ಮಾಡಿದ್ದಾರೆ ಅಂದ್ರೆ ಎಲ್ಲರಿಗೆ ಅನುಗ್ರಹ, ದತ್ತಾತ್ರೇಯ ಅನುಗ್ರಹ ಸಂಪೂರ್ಣ ಇರಬೇಕು, ಅವ್ರು ಪೂಜೆ ಮಾಡಕ್ಕೆ ಅವ್ರಿಗೆ ಅನುಕೂಲ ಇರಬೇಕಂತ ಅವ್ರ ಹತ್ರ ದತ್ತಾತ್ರೇಯನ ಪ್ರತಿಷ್ಠೆ ಮಾಡಿದ್ದಾರೆ. ಅವರು ಇಲ್ಲಿ ನಾವು ಮೈಸೂರು ಪ್ರತಿ ಸಮಯದಲ್ಲಿ ನಾವು ಮೈಸೂರು ಹೋಗಕ್ಕಾಗಲ್ಲ, ನಾವು ಗಾಣಗಾಪುರ ಹೋಗಕ್ಕಾಗಲ್ಲ, ಪೀಠಾಪುರ ಹೋಗಕ್ಕಾಗಲ್ಲ, ಆದ್ರೆ ಇಲ್ಲೇ ಇದೆ ದತ್ತಾತ್ರೇಯ, ಇದೇ ಪೀಠಾಪುರ, ಇದೇ ಗಾಣಗಾಪುರ, ಇದೇ ಮೈಸೂರು ಗುರುಗಳ ಇಲ್ಲೇ ಇದ್ದಾರೆ ಅನ್ನ ನಾವು ಭಾವನಾ ಮಾಡಿ ಇಲ್ಲಿ ಪೂಜೆ ಮಾಡಬೇಕು. ದತ್ತಾತ್ರೇಯ ಮಾಡಿದ್ರೆ ಅವ್ರ ಸಂಪೂರ್ಣ ಅನುಗ್ರಹ ನಮಗೆ. ಕಾರ್ಯಸಿದ್ಧಿ ಆಂಜನೇಯನ ಅನುಗ್ರಹ ತುಂಬಾ ಇದೆ ಇಲ್ಲಿ, ತುಂಬಾ ಪ್ರಶಸ್ತವಾದ ಸ್ಥಳ ಇದು. ಕೇಳ್ಕೊಂಡು ಹೋದ್ರೆ ಥಟ್ ಅಂತ ಅನುಗ್ರಹ ಮಾಡೋನು ಆಂಜನೇಯ ಸ್ವಾಮಿ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ನೀವೇನಾದ್ರು ಒಂದೆರಡು ಮಾತು ಹೇಳಿಕ್ಕಾಗಲ್ಲ ಅಂತ? ನಮ್ಮ ಗುರುಗಳ ಕೈಯಿಂದ ಅವ್ರಿಗೆ ಅಂತ ಶಕ್ತಿ ಇದೆ, ಅವರು ಶಕ್ತಿ ಇಟ್ಟಿದ್ದಾರೆ ಇಲ್ಲಿ. ಏನಂದ್ರೆ ಅವ್ರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರೆ ಅವ್ರ ಕೈಯಿಂದ ಅವ್ರಿಗೆ ತುಂಬಾ ಶಕ್ತಿ ಇದೆ. ದಿನನೂ ನಾವು ಪೂಜೆ ಮಾಡ್ತಾ ಇದ್ವಿ, ದಿನನೂ ಅವರು ಹನುಮಾನ್ ಚಾಲೀಸ ಪಾರಾಯಣ ಮಾಡ್ತಾ ಇದ್ವಿ, ದಿನನೂ ಅಷ್ಟೋತ್ತರ ಎಲ್ಲ ಮಾಡ್ತಾ ಇದ್ವಿ, ಎಲ್ಲರ ಕೈಯಿಂದ ಮಾಡಿಸ್ತಾ ಇದ್ವಿ. ಅದಕ್ಕೆ ನಮಗೆ ಅನುಗ್ರಹ ನಮಗನು ಎಲ್ಲರಿಗೂ ಇರಬೇಕು ಅಂತ ನಾವು ಮಾಡ್ತಾ ಇದ್ವಿ ಅವ್ರಿಗೆ. ಅದಕ್ಕೆ ಆಂಜನೇಯ ಅನುಗ್ರಹ ತುಂಬಾ ಇರುತ್ತೆ ಎಲ್ಲರಿಗೆ. ಇಲ್ಲಿಗೆ ಬಂದು ಅವರು ಸ್ಮರಣ ಮಾತ್ರ ಅಂದ್ರೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮ ಸ್ಮರಣಾತ್ ಭವೇತ್. ಏನಂದ್ರೆ ಹನುಮಂತರನೇ, ಆಂಜನೇಯ ದೇವರನ್ನೇ ಸ್ಮರಣ ಮಾತ್ರನೇ ಇದೆಲ್ಲ ಬರುತ್ತೆ ನಮಗೆ ಅಂತ ಹೇಳಿದ್ದಾರೆ. ಬೇರೆ ಎಲ್ಲ ದೇವಾಲಯಗಳಿಗೆ ನಾವು ವಿಸಿಟ್ ಮಾಡಿದೀವಿ, ಹೋಗಿ ಬಂದಿರ್ತೀವಿ, ಆದ್ರೆ ಈ ದೇವಾಲಯದ ವೈಶಿಷ್ಟ್ಯತೆಯೇ ವಿಸ್ಮಯವಾಗಿದೆ. ಯಾಕಂದ್ರೆ ಭಕ್ತಾದಿಗಳಿಂದ ನೀವು ಪೂಜೆ ಮಾಡಿಸ್ಲಿಕ್ಕೆ ಅವಕಾಶವನ್ನ ಕೊಡ್ತಿದ್ದೀರಿ. ಅದು ಕೆಲವು ದೇವಾಲಯಗಳಲ್ಲಿ ಮಾತ್ರ ನಾವು ನೋಡಬಹುದು. ನಮಗಂತೂ ಮನಸ್ಸಿಗೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ತೃಪ್ತಿಯನ್ನು ಕೊಟ್ಟಿರುವಂತಹ ದೈವ ಇಲ್ಲಿ ವೆರಿ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಕಾಣ್ ಬರ್ತಾ ಇದೆ ಇಲ್ಲಿ. ಸೊ ಆದಷ್ಟು ಎಲ್ಲ ವೀಕ್ಷಕರು ಬನ್ನಿ ದೇವಾಲಯಕ್ಕೆ, ಆದಷ್ಟು ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಗುರುಗಳು ಹಿರಿಯರಿದ್ದಾರೆ, ಸೊ ಅವರ ಮುಖೇನ ನೀವು ಏನೇ ಕ್ಲಾರಿಫಿಕೇಶನ್ ಮಾಡ್ಕೋತಿದ್ರು ಮಾಡ್ಕೊಳ್ಳಿ. ಗಣಪತಿ ಸಚ್ಚಿದಾನಂದ ಗುರುಗಳು ಸದ್ಗುರುಗಳು ಅವರು ಬಂದಾಗ ಅವರ ಆಶೀರ್ವಾದವನ್ನು ಪಡೆಯೋದನ್ನು ಮರಿಬೇಡಿ. ಸೊ ಜ್ಞಾನಾರ್ಜನೆಯನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ದತ್ತಾತ್ರೇಯರ ಅನುಗ್ರಹ ಬಹಳ ಮುಖ್ಯ ಅನ್ನೋದು ನಮಗೆ ಇವತ್ತು ಅರಿವಾಯಿತು. ಸೊ ವಿಷ್ಣುದತ್ತ ಗುರುಗಳೇ ಹಾಗೂ ಶ್ರೀನಿವಾಸ ಗುರುಗಳೇ, ಎಲ್ಲ ಸಾಧಕರಿಗೂ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೇವೆ. ನಿಮ್ಮ ಈ ಕೆಲವೇ ಕ್ಷಣಗಳ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನಿಸ್ತು? ಹೌ ಡಿಡ್ ಯು ಫೀಲ್ ಅಬೌಟ್ ದಿಸ್ ಕಾನ್ವರ್ಸೇಷನ್ ಅಂತ? ಇಟ್ಸ್ ವೆರಿ ನೈಸ್. ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಇದು ದತ್ತದೇವರಿ ಅವರ ಆಶೀರ್ವಾದದಿಂದ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಅವರು ವಾಟ್ ಎವರ್ ಹಿ ಈಸ್ ಮೇಕಿಂಗ್ ಇಟ್, ಸೊ ಮೇ ಇಟ್ ಬಿ ವೆರಿ ಗುಡ್ ಫಾರ್ ದ ಎಂಟೈರ್, ಲೈಕ್ ಫಾರ್ ಆಲ್ ದ ಪೀಪಲ್ who are viewing this. May everyone be blessed with Lord Dattatreya's and Shri Ganapati Sachidananda Swamiji's ನಮ್ಮ ಗುರುಗಳು ಅವರ ಆಶೀರ್ವಾದ ಯಾವಾಗ ಎಲ್ಲರಿಗೆ ಇರಬೇಕು ಅಂತ ನಾವು ಇಬ್ಬರು ಇಲ್ಲಿ ಪ್ರಾರ್ಥನಾವನ್ನು ಮಾಡ್ತಾ ಇದ್ದೀವಿ. ಸೊ ಶ್ರೀನಿವಾಸ ಗುರುಗಳೇ, ನಿಮ್ಮ ಮುಖೇನ ಹೇಗೆ ಅನಿಸ್ತು? ತುಂಬ ಸಂತೋಷವಾಗಿದೆ. ಈಗ ಅವರ ಅನುಗ್ರಹ ಇರಬೇಕು, ಅವರು ಅನುಗ್ರಹದಿಂದ ನಾವು ಇಲ್ಲಿ ದತ್ತಾತ್ರೇಯ ಬಗ್ಗೆ ಮಾತಾಡೋದು ತುಂಬ ಆನಂದವಾಗಿದೆ ನಮಗೆ. ಖಂಡಿತ ಗುರುಗಳೇ. ಸೊ and also I want to appreciate for the good the service which you are doing for the people, and it's very appreciable when everyone needs to know some things, because not everyone might be able to learn about this temple, about Lord Datta or anything like that, but you have made a good initiative to do this service, which I will say. Thank you ಗುರುಗಳೇ. ಯುವರ್ ಬ್ಲೆಸ್ಸಿಂಗ್ಸ್, ನಿಮ್ಮ ಆಶೀರ್ವಾದ ಮತ್ತು ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಇದೆಲ್ಲವೂ ಗುರುಮುಖೇನ ಎಲ್ಲ ನಡೀತಾ ಇದೆ. ಸೊ ಗುರುವಿನ ವಿನಃ ಇನ್ನೇನೂ ನಶ್ವರ ಏನೂ ಇಲ್ಲ. ಸೊ ತುಂಬ ಖುಷಿಯಾಯಿತು ಗುರುಗಳೇ, ನೀವಿಬ್ಬರು ನಮಗಾಗಿ ನಮ್ಮ ಚಾನಲ್ಗೆ ಇವತ್ತು ಸಮಯವನ್ನು ಕೊಟ್ಟಿದ್ದೀರಿ. ನಿಮ್ಮ ಎಲ್ಲ ವೈಯಕ್ತಿಕ ಕೆಲಸಗಳೆಲ್ಲವನ್ನೂ ಬದಿಗೊಟ್ಟು ನಮಗಾಗಿ ನೀವು ಸಮಯ ಮಾಡಿಕೊಟ್ಟು, ಗಣಪತಿ ಸಚ್ಚಿದಾನಂದ ಗುರುಗಳು ತುಂಬ ಇಷ್ಟಪಟ್ಟು ನಮ್ಮ ಪ್ರೀವಿಯಸ್ ವಿಡಿಯೋನ ನೋಡಿದ್ದಾರೆ ಅಂತ ಹೇಳಿದ್ರಿ. ಅದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ ನನಗೆ. ಕಲಿಯುಗದಲ್ಲಿ ಕಾಣುವಂತಹ ಮಹಾಗುರುಗಳವರು. ಸೊ ಅವರ ಒಂದು ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಕಾತರಳಾಗಿದ್ದೇನೆ. ಮುಂದೊಂದು ದಿನ ಅವರ ಭೇಟಿ ಮಾಡಿ ಅನುಗ್ರಹ ಪಡ್ಕೊಳ್ಳೋ ಒಂದು ಸುಸಂದರ್ಭ ಒದಗಿ ಬರ್ಬೋದು ನಮ್ಮ ಚಾನಲ್ಗೆ. ಖಂಡಿತ ಆ ದಿನ ಕಾಯ್ತಾ ಇದ್ದೀನಿ, ಸುದಿನಕ್ಕೆ. ನಿಮ್ಮ ಒಂದು ಈ ಸಮಯ ಏನು ಹೇಳಿದ್ರು ಅಮೂಲ್ಯವಾದದ್ದು. ನಾನು ಒಂದೇ ಒಂದು ಹೇಳಬೇಕು. ನಾನು ದತ್ತದೇವರವರು ವಿಶಿಷ್ಟತೆ ಎಲ್ಲ ನಾವು ಹೇಳ್ಕೊಡ್ತೀವಿ. ನಾವೆಲ್ಲ ವಿ ಹ್ಯಾವ್ ಡಿಸ್ಕಸ್ಡ್ ಎವ್ರಿಥಿಂಗ್, ವಿ ಹ್ಯಾವ್ ಟಾಕ್ಡ್ ಅಬೌಟ್ ಎವ್ರಿಥಿಂಗ್. ಬಟ್
I just want to say everyone to everyone that within our body there is the Lord Himself, like Atma Gnana. So that's why we have to come to Lord Dattatreya Kandita. and seek His blessings. That Sachidananda bliss, may everyone get that Sat Chit Ananda. Abba. So all this, like, you know, may everyone get this bliss, the eternal blessings, Right. not only for this janma, the upcoming janmas or previous anything, like, you know, so for all that Lord Dattatreya had showed a lot of miracles Abba. and everything. You can also, like, you know, do the puja and prayers to Lord Dattatreya, and everyone can also witness these miracles in their life. Yes, Gurugule. They can change their life in a Yes. very positive and very good way Yes. once they think about Lord Datta. Like, just before we doing any good thing, just say Jai Guru Datta, Gurudeva Datta. Shri Guru Datta, like that, like, you know, just chant his name. Yes. And let Go us ahead start with the new, like, you know, new job or Yes. new work or new Yes. anything, Yes. new day, or Yes. as soon as we wake up, we, like, you know, usually we will say, like, you know, Karagre Karagre Vasate Lakshmi. Karamadhye Saraswati, Karamule tu Sthite Gauri, Gauri, Sthite Prabhati Gauri. Kara Darshana. Right. So like that, right? So like that. So we have to bring the spirituality Yes. into our life Yes. more. Yes. If we have the spirituality more in our life, all the problems which are in front of us, which we are facing, That will it be will be nothing. very easy. It will be like, you know, we can just pass through. Wow. Because of Lord Guru's blessings. Even we cannot, like, you know, even if we are getting the moksha, without Guru's blessings, we cannot get the I moksha. know, huh. That's what Swamiji has said so many times. Yes. So why we have to come to Guru is, this is the reason. Abba. ಸೊ ದತ್ತ ಗುರು ದತ್ತ ಪ್ರಭು ಅವರು, ಸೊ ಅವರಿಗೆ ಯಾಕೆ ನಾವು ಬರಬೇಕು ಅಂದ್ರೆ ಇದಕ್ಕೋಸ್ಕರ ನಾವು ಖಂಡಿತ, ಬರಬೇಕು. ಖಂಡಿತ, ಸೊ ಖಂಡಿತ. ಇದನ್ನು ನಾವು ಪಾಲನೆ ಮಾಡಿದ್ರೆ. ಸೊ ಇಫ್ ವಿ ಆರ್ ಗೆಟಿಂಗ್ ದಿಸ್, ಇಫ್ ವಿ ಆರ್ obtaining such blessing, then we don't need anything else. Like, you know, we'll be happy whatever we have, wherever we are, Yes. whatever we do. That's what Lord Dattatreya always does. Yes. He is happy. He don't need anything. He don't need any Right. jewelries Wow. or like costly things or anything like that. He can be happy. ನಿರ್ಮಲವಾದ ಭಕ್ತಿ. ನಿರ್ಮಲವಾದ ಭಕ್ತಿ, ಯಾವಾಗಾದ್ರೂ ನಿರ್ಮಲವಾದ ಭಕ್ತಿ ಅಷ್ಟೇ. But and also we have to have the utmost trust and surrenderness. ಶ್ರದ್ಧೆ ಮತ್ತು ಶ್ರದ್ಧೆ, ನಂಬಿಕೆ. ನಂಬಿಕೆ. ಸೊ ಇದಿರಬೇಕು. ಸೊ ವಿ ಹ್ಯಾವ್ ಟು ಬಿ ಸರೆಂಡರ್ಡ್ ಟು ಲಾರ್ಡ್ ದತ್ತಾತ್ರೇಯ ಭಗವಾನ್. ಲೈಕ್, ಶರಣಾಗತರಾಗಬೇಕು. ಶರಣಾಗತರಾಗಬೇಕು. ಅದಕ್ಕೆ ಹೇಳ್ತಾ ಇದ್ವಿ ನಾವು ಶ್ರೀದತ್ತಂ ಶರಣಂ ಮಮ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಸೊ ಒನ್ಸ್ ವಿ ಆರ್ ಸರೆಂಡರ್ಡ್ ಟು ಹಿಮ್, ವಾಟ್ ಎವರ್ ಹಿ ಡಸ್, ವಾಟ್ ಎವರ್, ಲೈಕ್, ಯು ನೋ, ಹಿ ಡೂ, ಲೆಟ್ ಅಸ್ ಫೇಸ್, Right. let us go through that. But at the end it will be very fruitful and ultimate, like, you know, the sweetest, like, you know, very sweet. ಗುರುಗಳಿಗೆ ಎಷ್ಟು ಪಾಸಿಟಿವ್ ಆಗಿ ಹೇಳ್ಬಿಟ್ರಿ. ದತ್ತಾತ್ರೇಯರೇ ನಿಮ್ಮ ಸ್ವರೂಪದಿಂದ ಹೇಳಿಸ್ತಾ ಇದ್ದಾರೆ ಅಂತ ಅನಿಸ್ತು ನಮಗಂತೂ. ನಿಮ್ಮ ಇಬ್ಬರ ಒಂದು ಇವತ್ತು ಸಮಯಕ್ಕೆ ನಾವು ಆಭಾರಿಯಾಗಿದ್ದೇವೆ ಮತ್ತು ತುಂಬ ಧನ್ಯವಾದಗಳನ್ನ ಹೇಳ್ತೇವೆ. ನಿಮ್ಮ ಒಂದು ಸಮಯಕ್ಕೆ ಮತ್ತು ನಿಮ್ಮ ಒಂದು ಜ್ಞಾನದ ಒಂದು ಚಾಲನೆಗೆ ಎಷ್ಟು ಕೃತಜ್ಞತೆ, ಧನ್ಯವಾದವನ್ನು ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ನಿಮ್ಮ ಆಶೀರ್ವಾದ ಒಂದೇ ನಮಗೆ, ದತ್ತದೇವರ ಆಶೀರ್ವಾದ ನಮಗೆ, ನಮ್ಮ ಚಾನಲ್ಗೆ ಸದಾ ಇರಬೇಕು. ನಾವು ಅದನ್ನೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಭಕ್ತಾದಿಗಳಿಗೆ ನಿಮ್ಮ ಮುಖೇನ ಒಂದು ಆಶೀರ್ವಚನ ಕೇಳೋ ಒಂದು ಆಸೆ. ಓಂ ಶ್ರೀರ್ವರ್ಚಸ್ವಮಾಯುಷ್ಯಮಾರೋಗ್ಯಮಾವೇದಾಕ್ಷೋಭಾಮಾನಂ ಮಹೀಯತೆ ಧಾನ್ಯಂ ಧನಂ ವಶಂ ಬಹುಪುತ್ರಲಾಭಂ ಶತಸಂವತ್ಸರಂ ದೀರ್ಘಮಾಯುಃ. ದತ್ತಾತ್ರೇಯ ಅನುಗ್ರಹ ಕಟಾಕ್ಷ ಸಿದ್ಧಿರಸ್ತು.